ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ವಿಜಯನಗರ ಅರಸರು ಬೇರೆ ಎಲ್ಲಿಂದನೂ ಬಂದಿಲ್ಲ, ಈ ನೆಲದವರೇ. ಸಂಗಮ ಅನ್ನುವವನು ಕುಮ್ಮಟದ ಅರಸರಿಗೆ ಬಹಳ ಹತ್ತಿರವಾದ ಸಂಬಂಧ ಹೊಂದಿದಂಥವನು. ಸುವರ್ಣಯುಗ ಅನ್ನೋ ಕಲ್ಪನೆ ಸ್ವಲ್ಪ ಕಷ್ಟ, ಅದನ್ನ ಒಪ್ಪೋದು ಕಷ್ಟ. ಅದು ಯಾರು ಸಾಗಿಸಿದ್ರು ಅಂದ್ರೆ ವಿಜಯನಗರದವರೇ ಸಾಗಿಸ್ಕೊಂಡಿದ್ರು. ವಿಜಯನಗರದವರು ಈಗೇನು ತಿರುಮಲ ಮತ್ತು ವೆಂಕಟಾದ್ರಿಯರು ಅದೆಷ್ಟು ಸಾವಿರ ಆನೆಗಳು ಮತ್ತು ಕುದುರೆಗಳ ಮೇಲೆ ತಮ್ಮ ಸಂಪತ್ತನ್ನ ಪೆನುಗೊಂಡೆಗೆ ಕೊಂಡೊಯ್ದ್ರು ಅಂತ ನಮಗೆ ದಾಖಲೆಗಳು ಸಿಗುತ್ತೆ. ಅವರ ಪರಿವಾರವನ್ನೆಲ್ಲ ಕರ್ಕೊಂಡು ಪೆನುಗೊಂಡೆಗೆ ಹೋಗಿದ್ದಲ್ಲ. ಅವರು ಆ ನಂತರ ಬಂದಿದ್ದು ಯಾರು? ಶಾಹಿ ಸುಲ್ತಾನರು. ಇವರು ಎಲ್ಲ ಖಾಲಿ ಆದ್ಮೇಲೆ ಬಂದದ್ದು. ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಅಂತ, ಮುಗಿಲ ಕೆಳಗೆ ತೋಳ ಬೀಸಿ ನಡೆವ ಮಾಂಡಲಿಕರ ಗಂಡ ಅಂತ ಹೇಳ್ಕೊಂಡು, ಕರಿಯ ಮಡಕೆಯಲ್ಲಿ ಬಿಳಿಯ ಕೂಳನ ಉಂಬ ಮಾಂಡಲಿಕರ ಗಂಡ ಅಂತ ಹೇಳಿ. ಜೊತೆಗೆ ಶ್ರೀಲಂಕಾವನ್ನು ಕೂಡ ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅದಕ್ಕೆ ಶ್ರೀಲಂಕಾವನ್ನ ಗೆದ್ದು ಅವನು ಈಳಂ ತಿರೈಕೊಂಡ ಅಂತ ಅನ್ನೋ ಬಿರುದನ್ನ ಇಟ್ಕೊಳ್ತಾನೆ. ಹಾಗಾದ್ರೆ ಈ ರಾಯಲ್ ರಾಜ ಕೃಷ್ಣದೇವರಾಯನ ಕಾಲದಲ್ಲಿನೇ ಅಧಿಕಾರಿಯಾಗಿದ್ದ. ಆದ್ರೆ ಅಚ್ಯುತರಾಯನ ಆಡಳಿತವನ್ನು ಇವನು ಯಾಕೋ ಇಷ್ಟಪಡಲಿಲ್ಲ. ಆ ಕಳಸ ಕಾಣುತ್ತಲ್ಲ, ಅದು ನಮಗೆ ಕಂಪಿಲರಾಯ ಕಟ್ಟಿಸಿದಂತಹ ದೇವಾಲಯ. ಇದು ವಿಜಯನಗರ ಪೂರ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ. ಇದು ಯಾವ ಗುಡ್ಡ ಸರ್? ಹೇಮಕೂಟ ಸರ್. ನಾನು ಪರಮೇಶ್ವರ್ ಅಂತ ಸರ್, ಕಲಾ ಮಾಧ್ಯಮ ಅಂತ ಯೂಟ್ಯೂಬ್. ತಮ್ಮ ಬಗ್ಗೆ ಚಿಂಚಾಮಿ ಸೋಸ್ಲಿ ಅವ್ರು ಭಾಳ ಹೇಳ್ತಿರ್ತಾರೆ. ನಾಗರಾಜ್ ಅಂತ ಪರಮೇಶ್ವರ ತುಂಬ ಚೆನ್ನಾಗಿದ್ದೀವಿ. ಮತ್ತು ಹಂಪಿ ಕ್ಷೇತ್ರದಲ್ಲಿದ್ದೀವಿ. ಅದು ಒಂದು ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿರೋದು ವಿಶೇಷವಾಗಿ ನಮ್ಮ ಸುದೈವ. ಅದು ಕನ್ನಡ ವಿಶ್ವವಿದ್ಯಾಲಯ ಅನ್ನೋದೊಂದು ಸಂಶೋಧನೆಗಾಗಿಯೇ ಮೀಸಲಾದಂಥ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದ ಕಳೆದ 29-30 ವರ್ಷಗಳಿಂದ ನಾನು ಕೆಲಸ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಹಂಪಿ ಅಂದಾಕ್ಷಣ ನಮಗೆ ನೆನಪಿ ಬರೋದು ಇಡೀ ಈ ಪರಿಸರ. ಇದು ಭೌಗೋಳಿಕವಾಗಿರ್ಬೋದು, ಹಾಗೆಯೇ ರಾಜಧಾನಿಯಾಗಿಯೂ ಇರ್ಬೋದು, ಪ್ರಾಗೈತಿಹಾಸಿಕವಾಗಿಯೂ ಇರ್ಬೋದು, ಬಹುದೊಡ್ಡ ಕ್ಷೇತ್ರ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ. ಇದು ಶಿಲಾಯುಗ ಕಾಲಕ್ಕೂ ಹಿಂದಿನ ಒಂದು ಮಾನವನ ವಸತಿ ನೆಲೆ ಇದಾಗಿತ್ತು ಅನ್ನೋದಕ್ಕೆ ನಮಗೆ ಅನೇಕ ಆಧಾರಗಳು ಸಿಗ್ತವೆ. ಇಲ್ಲಿನ ಮೊಸಳೆಯನ ಗುಡ್ಡ, ಹಾಗೆಯೇ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿ ಗುಂಡುಗಳ ಮೇಲೆ ನಮಗೆ ವರ್ಣಚಿತ್ರಗಳು ಸಿಗ್ತವೆ. ಅವೆಲ್ಲವೂ ಕೂಡ ನಮಗೆ ಪ್ರಾಗಿತಿಹಾಸದ ಮಾನವ, ಅಂದರೆ ನಮಗೆ ಹಳೆಯ ಶಿಲಾಯುಗ ಅಂತ ಕರಿತೀವಲ್ಲ, ಆ ಕಾಲದ ಮಾನವನ ಒಂದು ಇರವು ಇಲ್ಲಿ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಆ ನಂತರ ಸರ್ ಶಿಲಾಯುಗ ಕಾಲದ್ದಾಯಿತು. ಶಿಲಾಯುಗ ಕಾಲದ ನಂತರ ಹಂಪಿ ಅಂದಾಕ್ಷಣವೇ ಶಿಲಾಯುಗದ ನಂತರದ ನಮಗೆ ಅವಶೇಷಗಳು ಅಂತಂದರೆ ಸಿಕ್ಕೊಂಡದ್ದು. ಇಲ್ಲಿ ನಮಗೆ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಆಮೇಲೆ ಬೃಹತ್ ಶಿಲಾಯುಗ ಅಂತ ಬರ್ತವೆ. ನಮಗೆ ಇಲ್ಲಿ ತುಂಗಭದ್ರಾ ನದಿಯ ಎಡದಂಡೆಯ ಮೇಲೆ ನಮಗೆ ಹಿರೇಬೆನಕಲ್ಲು ಅಂತ ಒಂದು ಗುಡ್ಡ ಬರುತ್ತೆ. ಆ ಗುಡ್ಡದ ಮೇಲೆ ನಮಗೆ ಇವತ್ತಿಗೆ ಸುಮಾರು 2500ರಿಂದ 3000 ವರ್ಷಗಳಷ್ಟು ಹಿಂದೆ ಇದ್ದಂತಹ ನಮಗೆ ಅವಶೇಷಗಳು ನಮಗೆ ಸಿಗ್ತವೆ. ಅಲ್ಲಿ ಸಮಾಧಿಗಳು ಅಂತ ಕರಿತೀವಿ ನಾವು, ಗೋರಿಗಳು, ಬೃಹಶಿಲಾ ಗೋರಿಗಳು ಅಂತ ಸಾಮಾನ್ಯವಾಗಿ ಕರಿತೀವಿ. ಇದು ಆಕ್ಚುಲ್ ಸೈಟು. ಇದೇ ಸೈಟ್ ನೋಡಿ. ಹಿರೇಬೆಣಕಲ್ ಸಮಾಧಿಗಳು ಇದೆ. ಹೌದು, ರಂಧ್ರ ಸಹಿತ ಸಮಾಧಿಗಳು ಮತ್ತು ರಂಧ್ರ ರಹಿತ ಸಮಾಧಿಗಳು ಅಂತ 2 ನಮೂನಿ ಬರ್ತವೆ ಇದರಲ್ಲಿ. ಮತ್ತೆ ಅಲ್ಲೊಂದು ಕಲ್ಲಿನ ಗೊಂಬೆ ಇದೆ 2 ಸಮಾಧಿಗಳ ನಡುವೆ. ಅದು ತುಂಬಾ ಅವ್ರ ಗಣ್ಯ ವ್ಯಕ್ತಿಗಳು ಇದ್ದಿರಬಹುದೇನೋ. ಆ ಆದಿಮಾನವ ಈ ಸಮಾಧಿ ಕಟ್ಟೋಕೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ದ. ಸಮಾಧಿ ಕಟ್ಟೋದೇ ಅದೊಂದೊಂದು ಆಚರಣೆ. 6 ಕಲ್ಲುಗಳನ್ನ ಬಳಸಿ ಈ ರೀತಿ ಸಮಾಧಿಗಳನ್ನ ಕಟ್ತಿದ್ರು ಅವರು ಅಂತ. ಆ ಗೋರಿಗಳು ವಿಶೇಷವಾಗಿ ಇರುವಂಥದ್ದು. ಅಂತಹ ಗೋರಿಗಳು ಕರ್ನಾಟಕದಲ್ಲಿ ಅತ್ಯಂತ ಅಪರೂಪದ ಗೋರಿಗಳು ಅಂತ ನಾವು ಹೇಳ್ಬೋದು. ಅದನ್ನು ನೀವು ಆ ಕಡೆ ಹೋದಾಗ ನೀವು ನೋಡಿ ನೀವು ಇದು ಮಾಡ್ಕೋಬೋದು. ಅಲ್ಲಿ ಸಂಶೋಧಕರೆಲ್ಲ ಇದ್ದಾರೆ. ಇನ್ನು ಹಂಪಿ ಬಗ್ಗೆ ಬಂದಾಗ ನಮಗೆ ಬೃಹಶಿಲಾಯುಗದ ಅವಶೇಷಗಳು ನೇರವಾಗಿ ನಮಗೆ ಸಿಕ್ಕೋದಿಲ್ಲ. ಶಾತವಾಹನ ಕಾಲದ ಅವಶೇಷಗಳು ನಮಗೆ ಇಲ್ಲಿ ಎಕ್ಸ್ಕವೇಷನ್ಲಿ ಉತ್ಖನನದಲ್ಲಿ ಸಿಕ್ಕಿದ್ದಾವೆ. ಕ್ರಿಸ್ತಶಕ ಆರಂಭದ ಕಾಲದ ಅನೇಕ ಪಟ್ಟಿಗೆಗಳು, ಅದರಲ್ಲೂ ಬೌದ್ಧ ಪಟ್ಟಿಗೆಗಳು, ಬುದ್ಧನ ಜಾತಕತೆಗಳು ಮತ್ತು ಮೊದಲಾದಂತಹ ಅವಶೇಷಗಳಿದ್ದಾವಲ್ಲ, ಅವೆಲ್ಲವೂ ಕೂಡ ನಮಗೆ ಉತ್ಖನನದಲ್ಲಿ ಸಿಕ್ಕಿದ್ದಾವೆ. ಅವನ್ನು ಇಲ್ಲಿನ ವಸ್ತು ಸಂಗ್ರಹಾಲಯದಲ್ಲಿ, ಕೇಂದ್ರ ಪುರಾತತ್ವ ವಸ್ತು ಸಂಗ್ರಹದಲ್ಲಿ ಕೆಲವನ್ನೆಲ್ಲ ಇಟ್ಟಿರೋದನ್ನು ನೀವು ಕಾಣಬಹುದಲ್ಲಿ. ಮತ್ತು ನಮಗೆ ಹಂಪಿಯ ಪ್ರಾಚೀನತೆಯನ್ನು ನಾವು ಹೇಳೋದಾದರೆ ಚಾರಿತ್ರಿಕವಾಗಿ ಮುಖ್ಯವಾಗಿ ನಮಗೆ ಇಲ್ಲಿ ಸಿಗುವಂತಹ ಅವಶೇಷಗಳು ಅಂದರೆ ವಿರೂಪಾಕ್ಷ ದೇವಾಲಯದ ಆಸುಪಾಸಿನಲ್ಲಿ ಇರುವಂಥದ್ದು. ಈಗೇನು ವಿರೂಪಾಕ್ಷ ದೇವಾಲಯ ಇದೆಯಲ್ಲ, ವಿರೂಪಾಕ್ಷ ದೇವಾಲಯದ ಎಡಭಾಗದಲ್ಲಿ ನಮಗೆ ಅನೇಕ ದೇವಾಲಯಗಳು ಸಿಗ್ತವೆ. ಹಾಗೆಯೇ ಈ ಬೆಟ್ಟದ ಹೇಮಕೂಟ ಇದೆಯಲ್ಲ, ಈ ಹೇಮಕೂಟ ನಮಗೆ ವಿಜಯನಗರ ಪೂರ್ವದ ಮಾನ್ಯುಮೆಂಟ್ಸ್ಗಳು ಇವೆಲ್ಲ, ವಿಜಯನಗರ ಪೂರ್ವದ ಸ್ಮಾರಕಗಳಿವೆಲ್ಲ. ಹೇಮಕೂಟದಲ್ಲಿರೋ ಸ್ಮಾರಕಗಳು ಇವೆಲ್ಲವೂ ಕೂಡ ಹೇಮಕೂಟದಲ್ಲಿ ಇರತಕ್ಕಂಥ ವಿಜಯನಗರ ಪೂರ್ವದಲ್ಲಿ ಇರುವಂಥವು. ಈಗ ನಮಗೆ ಕುಮ್ಮಟ ದುರ್ಗದ ಹರಸರು ಅಂತ ಹೇಳ್ತಾರಲ್ಲ, ಕಂಪಿಲರಾಯ ಮತ್ತು ಕುಮಾರರಾಮನ ಉಲ್ಲೇಖ ಬರ್ತವೆ. ಹಾಗೆಯೇ ನಮಗೆ ಕುರುಗೋಡು ಸೇಂದರು ಅಂತ ಹೇಳ್ತಾರೆ. ಇವರ ಎಲ್ಲ ಆಳ್ವಿಕೆಯ ಅವಶೇಷಗಳು ನಮಗೆ ಈ ಭಾಗದಲ್ಲಿ ನಮಗೆ ಹೆಚ್ಚು ಸಿಗ್ತವೆ. ಈಗ ನೀವಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಆ ಗೋಪುರದ ಮೇಲೆ ಇರುವಂತಹ ಆ ಶಿಖರ ಕಾಣುತ್ತಲ್ಲ, ಆ ಕಳಸ ಕಾಣುತ್ತಲ್ಲ, ಅದು ನಮಗೆ ಕಂಪಿಲರಾಯ ಕಟ್ಟಿಸಿದಂತಹ
ದೇವಾಲಯ ಅದು ತನ್ನ ತಂದೆ ತಾಯಿ ಮತ್ತು ಅಜ್ಜನ ಹೆಸರಿನಲ್ಲಿ ಕಟ್ಟಿದಂತಹದ್ದು. 1325ರಲ್ಲಿ ಆ ದೇವಾಲಯವನ್ನು ಕಟ್ಟಿದ್ರ ಬಗ್ಗೆ ನಮಗೆ ಅಲ್ಲಿನ ಶಾಸನವೇ ಸ್ಪಷ್ಟವಾಗಿ ನಮಗೆ ಮಾಹಿತಿ ಕೊಡುತ್ತೆ. ಆ ಗುಡಿ ಒಳಗೇನೆ ಒಂದು ಶಾಸನ ಇದೆ, ಕುಮಾರರಾಮನ್ ತಂದೆ. ಇನ್ನು ಇದು ವಿರೂಪಾಕ್ಷ ದೇವಾಲಯವನ್ನು ನೋಡಿದಾಗ ವಿರೂಪಾಕ್ಷ ದೇವಾಲಯದ ಪ್ರಾಚೀನತೆಯನ್ನು ಗಮನಿಸಿದರೆ ನಮಗೆ ವಿಜಯನಗರ ಪೂರ್ವದಲ್ಲೇ ನಮಗೆ ಈ ದೇವಾಲಯ ಇತ್ತು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ವಿರೂಪಾಕ್ಷನ ಆರಾಧನೆ ಯಾಕಂದರೆ ನಮಗೆ 11ನೇ ಶತಮಾನದ ಅನೇಕ ಶಾಸನಗಳು ನಮಗೆ ವಿರೂಪಾಕ್ಷನ ಆರಾಧನೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸ್ತವೆ. ಬಾಗಳೆಯ ಶಾಸನ ಇರ್ಬೋದು, ಹಾಗೆಯೇ ಇದು ಪುರದ ಶಾಸನ ಇರ್ಬೋದು, ಹಾಗೆಯೇ ಇಲ್ಲಿಯ ದುರ್ಗಾ ದೇವಾಲಯದ ಒಂದು ಶಾಸನವೂ ಕೂಡ ನಮಗೆ ಈ ಮಾಹಿತಿಯನ್ನು ನಮಗೆ ಸಾಕಷ್ಟು ಕೊಡ್ತದೆ. ದೈವ ಏನಂತಾರಲ್ಲ ನೀವು, ದೇವರು ವಿರೂಪಾಕ್ಷ, ಪಂಪಾಂಬಿಕೆ ಮತ್ತು ಭೈರವ, ಈ ಉಲ್ಲೇಖಗಳು ನಮಗೆ 1199ರ ಶಾಸನದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಅದು ಕುರುಗೋಡು ಸಿಂಧರ ರಾಚಮಲನ ಶಾಸನ, ಅದು 4ನೇ ರಾಚಮಲ ಅಂತ ಹೇಳಿದ್ರೆ ಅವನ ಕಾಲದಲ್ಲಿ ಈ ದೇವಾಲಯವನ್ನು ಕಟ್ಟಿದ್ರ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ. ಹಾಗೆಯೇ ಪಂಪಾದೇವಿಗೆ ಹೊಳೆಯುವ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ಅನ್ನೋದು ನಮಗೆ ಗೊತ್ತಾಗ್ತದೆ. ಆಮೇಲೆ ಇಲ್ಲಿನ ಬೆಟ್ಟ ಇದೆಯಲ್ಲ, ಇದು ಮತಂಗ ಪರ್ವತದ ಮೇಲೆ ಈ ವಿರೂಪಾಕ್ಷನ ಆರಾಧನೆಗಾಗಿ, ಅಂದರೆ ವಿರೂಪಾಕ್ಷ ದೇವಾಲಯವನ್ನು, ಈ ಕ್ಷೇತ್ರವನ್ನು ರಕ್ಷಿಸಲಿಕ್ಕಾಗಿಯೇ ಒಂದು ಕಾವಲು ಪಡೆಯನ್ನು ಇಡಲಾಗಿತ್ತು ಅನ್ನೋದು ಕೂಡ ನಮಗೆ ಶಾಸನದಲ್ಲಿ ಸಿಗ್ತದೆ. ಮತಂಗ ಬೆಟ್ಟದ ಮೇಲೆ ಒಂದು ಪಡೆ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಆ ಶಾಸನ 1199ರ ಶಾಸನ ನಿಮಗೆ ದುರ್ಗಾ ದೇವಾಲಯ ಅಂತ ಬರುತ್ತೆ. ನಮಗೆ ಮನ್ಮುಖ ಕುಂಡ ಅಂತ ಹೇಳ್ತೀವಲ್ಲ, ಮನ್ಮಥ ಹೊಂಡ ಅಂತ ಹೇಳ್ತೀವಲ್ಲ, ಅದ್ರ ಪಕ್ಕದಲ್ಲಿ ಇರುವಂಥದ್ದು ಆ ಶಾಸನದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಮತ್ತು ಸುಣ್ಣ ಬಣ್ಣಗಳನ್ನು ಬಳಸಿದ, ಅಂದರೆ ಪಂಪಾದೇವಿ ಮತ್ತು ವಿರೂಪಾಕ್ಷ ಗೃಹ ಅಂತ ಹೇಳ್ತಾರೆ, ನಾವಿವತ್ತೆಲ್ಲ ದೇವಾಲಯ ಅಂತ ಕರಿತೀವಲ್ಲ, ಆ ಶಾಸನದಲ್ಲಿ ಪಂಪಾಗೃಹ, ವಿರೂಪಾಕ್ಷ ಗೃಹ, ಭೈರವ ಗೃಹಗಳಿಗೆ ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ಬೇರೆ ಬೇರೆಯ ಇವುಗಳನ್ನೆಲ್ಲ ದಾನ ಕೊಟ್ಟು, ಜೊತೆಗೆ ಪಂಪಾದೇವಿಗೆ ಹೊಳೆಯುವ ಕಳಸವನ್ನು ಪ್ರತಿಷ್ಠಾಪಿಸಿದ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ 1199ರಲ್ಲಿ ಈ ದೇವಾಲಯಗಳು ಇದ್ದವು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಹಾಗೆ ಅದಕ್ಕಿಂತ ಹಿಂದಿನ 1015ರ ಶಾಸನದಲ್ಲಿ ನಮಗೆ ಬಾಗಳೆಯ ಶಾಸನದಲ್ಲಿ ಮತ್ತು ಪುರ, ಈ 2 ಶಾಸನಗಳಲ್ಲೂ ಕೂಡ ವಿರೂಪಾಕ್ಷನ ಆರಾಧನೆ ಬರ್ತದೆ, ವಿರೂಪಾಕ್ಷನ ಹೆಸರು ಬರುತ್ತೆ. ಪಂಪಾ ವಿರೂಪಾಕ್ಷರಿಗೆ ಸಮ್ಮುಖದಲ್ಲಿ ದಾನವನ್ನು ಮಾಡಿದರು ಅನ್ನೋ ಸಂಕೇತಗಳು ನಮಗೆಲ್ಲ ಸಿಕ್ಕೋದ್ರಿಂದ ಇದು ವಿಜಯನಗರ ಪೂರ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ದೇವರುಗಳು ಆಗಿದ್ದವು ಅನ್ನೋದು, ಅಂದರೆ ಈ ಪರಿಸರದ ನೆಲೆಯ ದೇವರುಗಳಾಗಿದ್ದು ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತದೆ. ಪ್ರಶ್ನೆ ಆಗುತ್ತೆ, ಹಾಗಾದರೆ ಈ ಗುಡಿ ಕಟ್ಟಿದ್ದು ಯಾರು? ಎಸ್. ಆದರೆ ನಿಮಗೆ ಈ ಕಾಣುವಂತಹ ರಚನೆಗಳಿದಾವಲ್ಲ, ವಾಸ್ತುಶಿಲ್ಪಗಳಿದಾವಲ್ಲ, ಈ ವಾಸ್ತುಶಿಲ್ಪಗಳೆಲ್ಲವೂ ಕೂಡ ನಮಗೆ ಹೆಚ್ಚಾಗಿ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆದಂಥವು. ಅದರಲ್ಲೂ ಆರಂಭದ ಅರಸರ ಸಂಗಮ ಅರಸರಿದ್ರಲ್ಲ, ಅವರ ಕಾಲದಿಂದಲೂ ಆರಂಭ ಆಯಿತು. ಆಮೇಲೆ ಕೃಷ್ಣದೇವರಾಯನ ಕಾಲದವರೆಗೂ ಕೂಡ ಇದು ವಿಸ್ತರಣೆ ಆಗಿರೋದು ನಮಗೆ ಸ್ಪಷ್ಟವಾಗಿ ಶಾಸನಗಳ ಮೂಲಕ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಈಗ ನೀವು 3 ಗೋಪುರಗಳು ಕಾಣ್ತೀರಿ. ಒಂದು ಇದು ಹಿರಿಯ ಗೋಪುರ ಅಂತ ಕರಿತೀವಿ, ಇದನ್ನು ಇವತ್ತೆಲ್ಲ ಜನರು ಬಿಷ್ಟಪ್ಪಯ್ಯ ಗೋಪುರ ಅಂತ ಕರೀತಾರೆ. ಆ ಮಧ್ಯದ್ದು ರಾಯ ಗೋಪುರ ಅಂತ ಕರಿತೀವಿ, ಆ ಕಡೆದು ಕನಕಗಿರಿ ಗೋಪುರ ಅಂತ ಕರಿತೀವಿ. ಈ 3 ಗೋಪುರಗಳನ್ನು ಕಟ್ಟಿಸಿದ್ರ ಬಗ್ಗೆ ನಮಗೆ ಉಲ್ಲೇಖಗಳನ್ನು ಆಧರಿಸಿ ನಾನು ಸ್ಪಷ್ಟಪಡಿಸಿದ್ದೀನಿ. ಅದನ್ನು ಇದ್ರ ಬಗ್ಗೆ ಈಗ ಶಾಸನನೇ ಇದೆ, ದೊಡ್ಡ ಗೋಪುರದ ಬಗ್ಗೆ ಮತ್ತು ಈ ಗೋಪುರದ ಬಗ್ಗೆ. 1510ರಲ್ಲಿ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕ ಮಾಡಿಕೊಂಡ, 1510ರಲ್ಲಿ. ಆ ಸಂದರ್ಭದಲ್ಲಿ ಅವನು ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪ ಅಂತ ಹೇಳ್ತದೆ ಆ ಮುಂಭಾಗದಲ್ಲಿ, ಆ ಮಹಾರಂಗ ಮಂಟಪವನ್ನು ಕಟ್ಟಿಸಿದ. ಹಾಗೆಯೇ ರಾಯಗೋಪುರವನ್ನು ನಿರ್ಮಿಸಿದ. ಮತ್ತು ಈ ಗೋಪುರವನ್ನು, ಈ ಹಿರಿಯ ಗೋಪುರವನ್ನು ಅವನು ಜೀರ್ಣೋದ್ಧಾರ ಮಾಡಿದ ಅಂತ ನಮಗೆ ಶಾಸನದಲ್ಲಿ ಹೇಳ್ತದೆ. ಭಾಳ ಸ್ಪಷ್ಟವಾಗಿದೆ. ಜೀರ್ಣೋದ್ಧಾರ ಮಾಡಿದ ಅಂದರೆ ಅರ್ಥ ಏನದು? ಆತ ಕಟ್ಟಿಲ್ಲ, ಈಗಾಗಲೇ ಹಿಂದೆ ಕಟ್ಟಲಾಗಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿ, ಅಂದರೆ ಅದು ನಂತರದಲ್ಲಿ ಅದನ್ನು ಸಣ್ಣ ಪುಟ್ಟ ಇವನ್ನ ಬಣ್ಣ ಸುಣ್ಣಗಳಿಂದ ಜೀರ್ಣೋದ್ಧಾರ ಮಾಡಿದ ಅನ್ನೋ ಅರ್ಥ. ಹಾಗೆಯೇ ನಿಮಗೆ ಮಹಾರಂಗ ಮಂಟಪವನ್ನು ಕಟ್ಟಿಸಿದ ವಿರೂಪಾಕ್ಷಗೆ ಅಂತಂದಾದರೆ ಹಿಂದೆ ಆಗಲಿ ಅದ್ರ ಹಿಂದೆ ಆ ಕಡೆ 2 ಭಾಗಗಳು ಇದ್ದವು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ ಅಲ್ವಾ. ಆ ಹಿನ್ನೆಲೆಯಲ್ಲಿ ನಮಗೆ ವಿರೂಪಾಕ್ಷ ದೇವಾಲಯ ಕೃಷ್ಣದೇವರಾಯನಿಗಿಂತ ಮುಂಚೆನೇ ಆ ರಚನೆಗಳಿದ್ದವು. ಆ ಕೃಷ್ಣದೇವರಾಯ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಮಹಾಮಂಟಪವನ್ನು ಕಟ್ಟಿಸಿದ, ಹಾಗೆಯೇ ರಾಯಗೋಪುರವನ್ನು ಕಟ್ಟಿಸಿದ, ಜೊತೆಗೆ ಈ ನಮಗೆ ಹಿರಿಯ ಗೋಪುರವನ್ನು ಜೀರ್ಣೋದ್ಧಾರ ಮಾಡಿದ ಅಂತ ಹೇಳ್ತಾರೆ. ಇನ್ನು ನನಗೆ ಒಂದು ನನ್ನ ರಿಸರ್ಚಲ್ಲಿ ಕಾಡ್ತಾ ಇದ್ದಂಥದ್ದು ಆ ಗೋಪುರ. ಹಾಗಾದರೆ ಇವೆರಡನ್ನು ಕೃಷ್ಣದೇವರೇ ಕಟ್ಟಿಸಿದ ಅನ್ನೋದಾದರೆ ಆ ಗೋಪುರವನ್ನು ಯಾರು ಕಟ್ಟಿಸಿದ್ರು ಅನ್ನೋದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಆ ಗೋಪುರ ಅದನ್ನು ಕನಕಗಿರಿ ಗೋಪುರ ಅಂತ ಕರಿತಾರೆ. ಕೆಲವು ಸಂಶೋಧಕರೆಲ್ಲ ಅದು ಕನಕಗಿರಿ ಪಾಳೆಗಾರರು ಕಟ್ಟಿಸಿದ್ರು ಅಂತ ಹೇಳ್ತಿದ್ರು. ನನಗೆ ಅದು ಯಾಕೋ ನನಗೆ ಸ್ವಲ್ಪ ಹಿಂಸೆ ಆಗ್ತಿದೆ, ಅದನ್ನು ಕೇಳೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅದು ನಂತರ ಕಾಲದಲ್ಲ, ವಿಜಯನಗರ ಕಾಲದ್ದು ಅಂತ. ಅದಕ್ಕೆ ಸೋರ್ಸ್ಗಳನ್ನು ನಾವು ನೋಡಿದಾಗ ಅಲ್ಲಿ ಒಂದು ಶಿಲ್ಪ ಇದೆ.
ಆ ಗೋಪುರದ ಕೆಳಭಾಗದ ಕಂಬದ ಮೇಲೆ ಉಬ್ಬು ಶಿಲ್ಪ ಇದೆ. ಅದರಲ್ಲಿ ಒಂದು ರಾಯಣರಾಜ ಅನ್ನುವ ಹೆಸರಿದೆ. ಅದರ ಮೇಲೆ ಅವನನ್ನು ಕೆತ್ತಿರುವಂಥದ್ದು, ಕೈ ಮುಗಿದು ನಿಂತಿರುವಂತಹ ಒಂದು ಶಿಲ್ಪ ಇದೆ. ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಇದು ಯಾರು ಕಟ್ಟಿರ್ಬೋದು ಏನು ಅನ್ನೋದು ರಾಯಣರಾಜನ ಉಲ್ಲೇಖ. ನಾವು ಇತಿಹಾಸದಲ್ಲಿ ಸಾಕಷ್ಟು ಚರಿತ್ರೆ, ವಿಜಯನಗರ ಚರಿತ್ರೆ ಎಲ್ಲ ಓದ್ತಾ ಹೋದಾಗ ಕೂಡ ರಾಯಣರಾಜನ ಉಲ್ಲೇಖ ಅಷ್ಟಾಗಿ ಬರಲಿಲ್ಲ. ಹಾಗಾದರೆ ಈ ರಾಯಣರಾಜ ಯಾರು ಅಂತ ತಿಳ್ಕೊಬೇಕು ಅಂತ ಅದ್ರ ಬಗ್ಗೆ ನಾನು ಶಾಸನಗಳನ್ನು ಪರಿಶೀಲಿಸ್ತಾ ಹೋದೆ. ಅದು ಕರ್ನಾಟಕದ ಶಾಸನಗಳನ್ನು, ತಮಿಳುನಾಡು ಶಾಸನಗಳನ್ನು ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ ಈ 3 ಕಡೆ ಶಾಸನಗಳನ್ನು ಪರಿಶೀಲಿಸ್ತಾ ಹೋದಾಗ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅಚ್ಯುತರಾಯನ ಕಾಲದಲ್ಲಿ ಇವನು ಒಬ್ಬ ಮಾಂಡಲಿಕನ ಆಗಿದ್ದ ಅನ್ನೋದು ನನಗೆ ಸಿಕ್ತು. ಅಚ್ಯುತರಾಯನ ಕಾಲದಲ್ಲಿ ಇವನು ಮನ್ನೆಯ ಅಂತ ಕರಿತೀವಿ, ಇವನನ್ನು ಕ್ಷಮಿಸಿದ ಬಗ್ಗೆ ನಮಗೆ ಶಾಸನಗಳು ಸಿಗ್ತದೆ. ಅಚ್ಯುತರಾಯನ ಪಟ್ಟಾಭಿಷೇಕಕ್ಕೆ ವಿರೋಧ ವ್ಯಕ್ತಪಡಿಸಿದ ಈ ಮಾಂಡಲಿಕರಲ್ಲಿ ಇವನು ಕೂಡ ಒಬ್ಬ ಅನ್ನೋದು ನಮಗೆ ತಮಿಳುನಾಡಿನ ಕಂಚಿಯ ಶಾಸನ, ಹಾಗೆಯೇ ಆಂಧ್ರ ಪ್ರದೇಶದ ಕಾಳಹಸ್ತಿಯ ಶಾಸನಗಳಿಂದ ನಮಗೆ ಸಿಕ್ತು. ಹಾಗೆಯೇ ಕರ್ನಾಟಕದಲ್ಲಿ ಏನಾದರೂ ಈ ಬಗ್ಗೆ ಇವನ ಬಗ್ಗೆ ಸಿಗುತ್ತಾ ಅಂತ ಹುಡುಕ್ತಾ ಹೋದಾಗ ನಮಗೆ ಈ ನುಗ್ಗೇಹಳ್ಳಿ, ಹಾಸನ ಜಿಲ್ಲೆ ಇದೆಯಲ್ಲ, ಆ ನುಗ್ಗೇಹಳ್ಳಿ ಪರಿಸರದಲ್ಲಿರ್ತಕ್ಕಂಥ 3-4 ಶಾಸನಗಳು ಈ ರಾಯಣರಾಜನ ಬಗ್ಗೆ ಉಲ್ಲೇಖ ಸಿಕ್ತು. ಈ ರಾಯಣರಾಜನ ಫ್ಯಾಮಿಲಿ ಒಂದು ದೊಡ್ಡ ಫ್ಯಾಮಿಲಿ, ಇದು ಅಧಿಕಾರದಲ್ಲಿದ್ದಂತಹ ಫ್ಯಾಮಿಲಿ ಅನ್ನೋದು ನಮಗೆ ಸ್ಪಷ್ಟ ಗೊತ್ತಾಯಿತು. ಆಮೇಲೆ ಇವನ ತಂದೆ ಕೃಷ್ಣದೇವರಾಯನ ದಳವಾಯಿಯಾಗಿದ್ದನ್ನು, ತಿಮ್ಮರಾಜ ಅಂತ ಬರ್ತಾನೆ, ದಳವಾಯಿಯಾಗಿದ್ದನ್ನು ಉಲ್ಲೇಖ ಸಿಗುತ್ತೆ. ಹಾಗೆಯೇ ರಾಯಣರಾಜ ಅನ್ನೋನು ಕೂಡ ಕೃಷ್ಣದೇವರಾಯನ ಬಹಳ ಮುಖ್ಯವಾದಂತಹ ಅಧಿಕಾರಿಯಾಗಿದ್ದ ಅಂತ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಸಿಕ್ಕಂಥ ಶಾಸನಗಳ ಹಿನ್ನೆಲೆಯಲ್ಲಿ ಅವನು ರಾಯಣರಾಜನ ಶಿಲ್ಪ ಹಿನ್ನೆಲೆಯಲ್ಲಿ ಮತ್ತೆ ಪರಿಶೀಲಿಸಿದಾಗ ಅದೇ ಗೋಪುರದ ಮೇಲೆ ಸ್ಟಕೋ ಫಿಗರ್ಸ್ ಅಂತ ಕರಿತಿರಲ್ಲ ನೀವು, ಅಂದರೆ ಗಾರೆಗಚ್ಚು ಶಿಲ್ಪಗಳು ಅಂತ. ಆ ಮುಂಭಾಗದಲ್ಲಿ ಅಂದರೆ ಉತ್ತರ ದಿಕ್ಕಿನ ಇವುಗಳಲ್ಲಿ ಅಂಜಲಿ ಮುದ್ರೆಯಲ್ಲಿ ಅಂದರೆ ಕೈ ಮುಗಿದು ನಿಂತಹ ಏನು ಸ್ಟಕೋ ಫಿಗರ್ಸ್ ಇದ್ದಾವೆ. ಅದು ಗಂಡ ಹೆಂಡತಿಯ ಶಿಲ್ಪಗಳಿದ್ದಾವೆ. ಅವುಗಳ ಒಂದು ಗಂಡಿನ ಶಿಲ್ಪದ ಕೆಳಗಡೆಗೆ ತಿಮ್ಮಣ್ಣ ಅಂತ ಬರೆದಿದೆ. ಹಾಗಾದರೆ ಈ ತಿಮ್ಮಣ್ಣ ಯಾರು ಅಂತ ಮತ್ತೆ ನಾವು ಪರಿಶೀಲಿಸ್ತಾ ಹೋದಾಗ ಅವನ ತಂದೆ, ರಾಯಣರಾಜನ ತಂದೆ ತಿಮ್ಮರಾಜ, ಆಮೇಲೆ ತಾಯಿ ವಿರೂಪಾಂಬಿಕೆ ಅನ್ನೋ ಹೆಸರುಗಳು ನಮಗೆ ಸಿಕ್ಕು. ಹಿಂಗೆ ಅಂದರೆ ರಿಸರ್ಚ್ ಮಾಡ್ತಾ ಹೋದಾಗೆಲ್ಲ ಅವು ಎಳೆಗಳು ಸಿಗ್ತಾ ಹೋದವು. ಮತ್ತು ಅವ್ರ ದೊಡ್ಡ ಫ್ಯಾಮಿಲಿಯ ಇದು ಸಿಕ್ಕೋಯ್ತು, ನಮಗೆ ವಂಶಾವಳಿಯೇ ಸಿಕ್ಕೋಯ್ತು. ಹಾಗಾದರೆ ಈ ರಾಯಣರಾಜ ಕೃಷ್ಣದೇವರಾಯನ ಕಾಲದಲ್ಲೇ ಅಧಿಕಾರಿಯಾಗಿದ್ದ, ಕೃಷ್ಣದೇವರಾಯನ ಆಪ್ತನಾಗಿದ್ದ. ಆದರೆ ಅಚ್ಯುತರಾಯನ ಆಡಳಿತವನ್ನು ಇವನು ಯಾಕೋ ಇಷ್ಟಪಡಲಿಲ್ಲ. ಅವನ ನಡವಳಿಕೆಗಳು ಇನ್ನೂ ಬೇರೆಯೇನು, ಅದನ್ನು ಅವನು ವಿರೋಧ ಮಾಡಿದ ಅನ್ನೋದು ನಮಗೆ ಅಚ್ಯುತರಾಯನ ಕಾಲದಲ್ಲಿ ಶಾಸನದಲ್ಲಿ ಸಿಗ್ತದೆ. ಅವನೇನು ಅಚ್ಯುತರಾಯ ನಮಗೆ ಕಾಳಹಸ್ತಿಗೆ ಮತ್ತು ಇವುಗಳಿಗೆಲ್ಲ ಹೋಗಿ ಅಲ್ಲಿ ದಾನ ಕೊಡುವ ಸಂದರ್ಭದಲ್ಲಿ ಅನೇಕ ಮನ್ನೆಯರನ್ನು ಅವನು ಕ್ಷಮಿಸಿದ ಅಂತ ಹೇಳುವಾಗ ರಾಯಣರಾಜನ ಉಲ್ಲೇಖ ರಾಯಣರಾಜನನ್ನು ಕೂಡ ಅವನು ಕ್ಷಮಿಸಿತಾನ ಅಂತ ಬಂತು. ಆ ಹಿನ್ನೆಲೆಯಲ್ಲಿ ಬಂದಾಗ ನಮಗೆ ಹಾಗಾದರೆ ರಾಯಣರಾಜ ಈ ದೇವಾಲಯ, ಈ ಗೋಪುರವನ್ನು ತನ್ನ ತಂದೆ ತಾಯಿಯರ ಹೆಸರಿನಲ್ಲಿ ಕಟ್ಟಿಸಿರುವುದು ಅನ್ನೋದು ನಮಗೆ ದಾಖಲೆಗಳಿಂದ ಪ್ರೂವಾಯಿತು. ಈ ಥರದ ಸಂಗತಿಗಳು ನಮಗೆ ಸ್ಪಷ್ಟವಾಗಿ ಗೋಚರ ಆಯಿತು. ಹಾಗೆ ನೋಡಿದಾಗ ನಮಗೆ ವಿರೂಪಾಕ್ಷ ದೇವಾಲಯದ ಆ ರಚನೆಗಳು ಗರ್ಭಗೃಹ, ಅಂತರಾಳ ಮತ್ತು ನವರಂಗ ಅಂತ ಬರುತ್ತೆ. ಅವೆಲ್ಲವೂ ಕೂಡ ಕೃಷ್ಣದೇವರಾಯನ ಪೂರ್ವದಲ್ಲಿ ನಿರ್ಮಾಣ ಆಗಿದ್ವು. ಮೋಸ್ಟ್ಲಿ ಸಂಗಮ ಅರಸರ ಅವಧಿಯಲ್ಲಿ ನಿರ್ಮಾಣ ಆಗಿದ್ದು. ಕೃಷ್ಣದೇವರಾಯ ಅದನ್ನು ಮತ್ತೆ ಮಹಾಮಂಟಪದ ಜೊತೆಗೆ ರಾಯ ಗೋಪುರದ ಜೊತೆಗೆ ವಿಸ್ತರಿಸಿದ್ದನ್ನು ನಾವು ಕಾಣ್ತೀವಿ. ಈ ಮಹಾಗೋಪುರವನ್ನು, ಹಿರಿಯ ಗೋಪುರವನ್ನು ವಿಸ್ತರಿಸಿ ಅದೆಲ್ಲ ಜೀರ್ಣೋದ್ಧಾರ ಮಾಡಿದ ಅನ್ನೋ ಸಂಗತಿಗಳು ನಮಗೆ ಸ್ಪಷ್ಟ ಸಿಗ್ತದೆ. ಇನ್ನು ಇದು ಹೇಮಕೂಟ ಅಂತ ನೋಡಿದಾಗ ಈ ಹೇಮಕೂಟದಲ್ಲಿ ಸುಮಾರು 25ಕ್ಕೂ ಹೆಚ್ಚು ನಮಗೆ ದೇವಾಲಯಗಳು ಸಿಗ್ತವೆ. ಅದರಲ್ಲಿ ಇವೆಲ್ಲ ತ್ರಿಕೂಟ ದೇವಾಲಯ ನೋಡ್ರಿ, ಅದರ ರಚನೆಯೇ ಬೇರೆ. ಅದು ದ್ರಾವಿಡ ಶೈಲಿ. ನಮಗೆ ಇಡೀ ಭಾರತದ ಶೈಲಿಗಳನ್ನು ನಾವು 3 ಶೈಲಿಗಳಾಗಿ ನೋಡ್ತೀವಿ. ಒಂದು ದ್ರಾವಿಡ ಶೈಲಿ, ವೇಸರ ಶೈಲಿ ಮತ್ತು ನಾಗರ ಶೈಲಿ ಅಂತ. ನಾಗರ ಶೈಲಿ ಉತ್ತರ ಭಾರತದ್ದು, ದ್ರಾವಿಡ ಶೈಲಿ ದಕ್ಷಿಣ ಭಾರತದ್ದು, ವೇಸರ ಶೈಲಿ ದ್ರಾವಿಡ ಮತ್ತು ನಾಗರ ಶೈಲಿಗಳ ಮಿಶ್ರಣ ಅಂತ ಕರಿತೀವಿ. ಆ ಥರದ ಇವುಗಳನ್ನು ನೋಡಿದ್ರೆ ನಾವು ವಿಜಯನಗರ ಕಾಲದ ನೀವು ತಮಿಳುನಾಡು, ಆಂಧ್ರ ಪ್ರದೇಶ, ವಿಜಯನಗರ ಅರಸರು ಕಟ್ಟಿದಂಥ ಎಲ್ಲ ದೇವಾಲಯಗಳು ನೋಡಿದರೂ ಕೂಡ ನಿಮಗೆ ಹೆಚ್ಚಾಗಿ ದ್ರಾವಿಡ ಶೈಲಿಯ ದೇವಾಲಯಗಳೇ ಸಿಗುವಂಥದ್ದು. ನಿಮಗೆ ಉತ್ತರ ಭಾರತದಲ್ಲಿ ಸಿಗುವಂಥದ್ದೆಲ್ಲ ನಮಗೆ ವೇಸರ ಶೈಲಿ, ನಾಗರ ಶೈಲಿ ಸಿಗ್ತವೆ. ಆದರೆ ನಮಗೆ ಕಲ್ಯಾಣ ಚಾಲುಕ್ಯ, ಹೊಯ್ಸಳ ಇವರ ಕಾಲದಲ್ಲಿ ನೋಡಿದಾಗ ನಮಗೆ ಈ ಎರಡೂ ಶೈಲಿಗಳ ಮಿಶ್ರಣವನ್ನು ಇಟ್ಕೊಂಡು ಅವರು ವೇಸರ ಶೈಲಿಯನ್ನು ನಿರ್ಮಾಣ ಮಾಡಿದಂಥದ್ದು. ಇಲ್ಲಿ ನಾವು ನೋಡಿದ್ರೆ ಈ ದೇವಾಲಯಗಳು ಒಂದು ರೀತಿ ಪಿರಮಿಡಿನ ಆಕಾರದಲ್ಲಿ, ಮೆಟ್ಟಿಲು ಆಕಾರದಲ್ಲಿ, ಮೆಟ್ಟಿಲು ಚಿಕ್ಕ ಮೆಟ್ಟಿಲಾಗಿ ಕೂಡ್ತವೆ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸೇರ್ತಾ ಹೋಗ್ತಾವಲ್ಲ. ಇದನ್ನು ಕದಂಬ ನಾಗರ ಅಂತ ಕರೀತಾರೆ. ಇನ್ನು ಕೆಲವರು ಫಾಮ್ಸನ ಶೈಲಿ ಅಂತ ಕರೀತಾರೆ. ಇನ್ನು ಕೆಲವರು ಕಳಿಂಗ ಮಾದರಿಯ ಇನ್ಫ್ಲುಯೆನ್ಸಿಂದ ಕೂಡ ಇವು ಬಂದಿದ್ದಾವೆ ಅಂತ ಹೇಳಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಬೆಟ್ಟದ ದೇವಾಲಯಗಳು ಒಂದು ರೀತಿ ಸೌಂದರ್ಯದಲ್ಲಿ ಬಹಳ ವಿಸ್ಮಯವನ್ನೇ ಉಂಟು ಮಾಡುವಂಥವು. ಅಂದರೆ ತುಂಬ ವಿಜಯನಗರದ ದೇವಾಲಯಗಳು ಒಂದು ಶೈಲಿಯನ್ನು ಒಳಗೊಂಡಿದ್ರೆ, ಒಂದು ಬಗೆಯ ಸೌಂದರ್ಯ ಆದರೆ, ಬೃಹತ್ ದೇವಾಲಯಗಳಾಗಿ ಹೊರಹೊಮ್ಮಿದರೆ, ಇವು ಚಿಕ್ಕ ದೇವಾಲಯಗಳಾದರೂ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುವಂತಹ ದೇವಾಲಯಗಳಾಗಿ ನಮಗೆ ಈ ಭಾಗದಲ್ಲಿ ಸಿಗ್ತವೆ. ನಮಗೆ ವಿರೂಪಾಕ್ಷನ ಆರಾಧನೆ ಬಗ್ಗೆ ನಾನು ಮಾತಾಡ್ತಿದ್ದೆ. ವಿರೂಪಾಕ್ಷ ದೇವಾಲಯಗಳು 3 ದೇವಾಲಯಗಳಲ್ಲಿ ಸಿಗ್ತವೆ. ಇದು
ಮುಖ್ಯ ವಿರೂಪಾಕ್ಷ ನೀವು ನೋಡುವಂಥದ್ದು ಪಂಪ ವಿರೂಪಾಕ್ಷ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ಮೇಲ್ಭಾಗದಲ್ಲಿದೆ, ಅದನ್ನು ಮೂಲ ವಿರೂಪಾಕ್ಷ ಅಂತ ಕರಿತೀವಿ, ಇಲ್ಲೇ ಹೇಮಕೂಟದ ಮೇಲ್ಗಡೆ. ಇನ್ನೊಂದು ನಮಗೆ ನೆಲಮಾಳಿಗೆ ಶಿವಾಲಯ, ಅಂಡರ್ಗ್ರೌಂಡ್ ಟೆಂಪಲ್ ಅಂತ ಕರಿತೀರಲ್ಲ, ಅದನ್ನು ಪ್ರಸನ್ನ ವಿರೂಪಾಕ್ಷ ದೇವಾಲಯ ಅಂತ ನಮಗೆ ಶಾಸನದಲ್ಲಿ ಸಿಗುತ್ತೆ. ಕೃಷ್ಣದೇವರಾಯ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಪ್ರಸನ್ನ ವಿರೂಪಾಕ್ಷ ದೇವಾಲಯಕ್ಕೆ ದಾನವನ್ನು ನೀಡಿದ ಅನ್ನೋದ್ರ ಬಗ್ಗೆ ನಮಗೆ ಸಿಗ್ತದೆ. ಈ ಶಾಸನ ಇದೆ. ಅಂದರೆ ಅವನು ಕೃಷ್ಣದೇವರಾಯನಿಂದ ಮುಂಚೆನೇ ಆ ದೇವಾಲಯ ಇತ್ತು, ಅಲ್ಲಿನ ಶೈಲಿಯ ಲಕ್ಷಣಗಳನ್ನು ನೋಡಿದಾಗ. ಆದರೆ ಅವನು ದಾನವನ್ನು ನೀಡಿದ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತವೆ. ಇದು ನಮಗೆ ಹಂಪಿಯ ಹೇಮಕೂಟ ಮತ್ತು ವಿರೂಪಾಕ್ಷನ ಬಗ್ಗೆ ತಿಳುವಂಥದ್ದು. ಇನ್ನು ಹೇಮಕೂಟ ಇದೆಯಲ್ಲ, ಹೇಮಕೂಟದಲ್ಲಿ ನಾವು ಹೋದರೆ ಹೇಮಕೂಟದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಶಾಸನಗಳಿದ್ದಾವೆ. ಅಲ್ಲಿನ ಶಾಸನಗಳು ಏನು ಹೇಳ್ತಾವಂದರೆ, ವಿರೂಪಾಕ್ಷನ ಪಂಪ ವಿರೂಪಾಕ್ಷರ ಶಿಖರಗಳನ್ನು ನೋಡಿ ಕೃತಾರ್ಥನಾದೆನು ಅಂತ ಹೇಳ್ತದೆ. ಇನ್ನು ಕೆಲವು ವಿರೂಪಾಕ್ಷ ಗೋಪುರವನ್ನು ನೋಡಿ ಕೃತಾರ್ಥನಾದೆನು ಅಂತ ಹೇಳುವಂಥದ್ದು. ಅಂದರೆ ಇಲ್ಲಿಗೆ ಜಾತ್ರೆ ಇವೆಲ್ಲ ಉತ್ಸವಗಳು ನಡೀತಾ ಇದ್ವಲ್ಲ, ಈ ಜಾತ್ರೆ ಉತ್ಸವಗಳು ನಡೆಯುವ ಸಂದರ್ಭದಲ್ಲಿ ಜನರು ಆ ಬೆಟ್ಟವನ್ನು ಹತ್ತಾಯಿದ್ರು. ಆ ಬೆಟ್ಟವನ್ನು ಹತ್ತಿದರೆ ಇಡೀ ಈ ಭಾಗ ಎಲ್ಲ ತುಂಬ ಸುಂದರವಾಗಿ ಅಂತ ಈ ಪರಿಸರವನ್ನು ನೋಡಲಿಕ್ಕೆ ಅವಕಾಶ ಇದೆ. ಮತಂಗ ಪರ್ವತದ ಮೇಲಿನಿಂದ ಈ ಗೋಪುರ ಏನಿದಾವಲ್ಲ, ಈ ಹಿರಿಯ ಗೋಪುರ ವಿರೂಪಾಕ್ಷನನ್ನು ನೋಡಿ ನಾನು ಕೃತಾರ್ಥನಾದೆ, ಅಂದರೆ ನಾನು ಭಾಗ್ಯಶಾಲಿ ಆದೆ, ಪುಣ್ಯ ಪಡೆದೆ ಅಂತ ಹೇಳ್ತಾರಲ್ಲ, ಆ ಥರದ ಶಾಸನಗಳು ನಮಗೆ ಸಿಗ್ತವೆ. ಆಮೇಲೆ ಇಲ್ಲಿ ಹಂಪಿ ಅಂದಾಕ್ಷಣ ನಮಗೆ ವಿಜಯನಗರ ಕಾಲದಲ್ಲಿ, ವಿಜಯನಗರದ ಒಂದು ವಿಜಯನಗರ ಅಂದರೆ ದಕ್ಷಿಣ ಭಾರತದ ಒಂದು ದೊಡ್ಡ ಸಾಮ್ರಾಜ್ಯ, ಮಹಾ ಸಾಮ್ರಾಜ್ಯ ಅಂತ ಕರಿತೀವಿ. ಯಾಕೆ ಅಂತಂದರೆ ಅದು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಒರಿಸ್ಸಾ ಈ ಭಾಗಗಳೆಲ್ಲವನ್ನು ಒಳಗೊಂಡಂತಹ ಒಂದು ದೊಡ್ಡ ಸಾಮ್ರಾಜ್ಯ ಆಗಿತ್ತು. ಜೊತೆಗೆ ಆಮೇಲೆ ಜೊತೆಗೆ ಶ್ರೀಲಂಕಾವನ್ನು ಕೂಡ ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅದಕ್ಕೆ ಶ್ರೀಲಂಕಾವನ್ನು ಗೆದ್ದು ಪ್ರೌಢದೇವರಾಯ ಅವನು ಈಳಂ ತೆರೈಕೊಂಡ ಅಂತ ಅನ್ನೋ ಬಿರುದನ್ನು ಇಟ್ಕೊಳ್ತಾನೆ, ಈಳಂ ತೆರೈಕೊಂಡ ಅಂತ. ಹಾಗೆಯೇ ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಅಲ್ಲಿ ಹೋಗಿ ಅವನು ಅದನ್ನು ಮತ್ತೆ ಪುನಃ ಪ್ರತಿಷ್ಠಾಪಿಸಿ ವಶಪಡಿಕೊಂಡು ಈಳಂ ತೆರೈಕೊಂಡ ಅಂತ. ಈಳಂ ಅಂದರೆ ಅವತ್ತಿನ ಪ್ರಾಚೀನ ಹೆಸರು, ಏನು 15-16 ಶತಮಾನದಲ್ಲಿ ಇದ್ದಂತಹ ಹೆಸರು. ಅದಕ್ಕೆ ಇವನು ಯಾರು ನಮಗೆ ಇಮ್ಮಡಿ ದೇವರಾಯ ಸಮುದ್ರಾಧೀಶ್ವರ ಅಂತ ಕರಿತಾನೆ, ದಕ್ಷಿಣ ಸಮುದ್ರಾಧೀಶ್ವರ ಅಂತ ಕರೆದ್ರೆ ಲಕ್ಕಣ ದಂಡೇಶ ದಕ್ಷಿಣ ಸಮುದ್ರಾಧಿಪತಿ ಅಂತ ಕರ್ಕೊಳ್ತಾನೆ. ನಾನು ಕರ್ನಾಟಕದ ಬಿರುದಾವಳಿಗಳು ಅಂತಲೇ ಒಂದು ಪುಸ್ತಕ ಮಾಡಿದೆ, ಕರ್ನಾಟಕದ ಬಿರುದಾವಳಿಗಳು ಅಂತಲೇ ಮಾಡಿದ್ದೀನಿ. ಅದರಲ್ಲಿ ಅಶೋಕನ ಕಾಲದಿಂದ ಹಿಡಿದು ಪಾಳೆಗಾರರ ಕಾಲದವರೆಗಿನ ಶಾಸನಗಳಲ್ಲಿ ಉಲ್ಲೇಖವಾದಂಥ ಎಲ್ಲ ಬಗೆಯ ಬಿರುದುಗಳನ್ನು ದಾಖಲಿಸುವಂಥ ಪ್ರಯತ್ನ ಮಾಡಿದ್ದೀನಿ. ವಿಜಯನಗರ ಕಾಲದ ಅರಸರಲ್ಲೇ ಮಾಂಡಲಿಕರು ಅನೇಕರಿದ್ದರು, ಸಾಮಂತರಿದ್ದರು. ಅವರ ಕೆಲವು ಬಿರುದುಗಳನ್ನು ನಿಮಗೆ ಕೇಳಿದರೆ ರೋಮಾಂಚನ ಆಗ್ತದೆ. ಅಂತಹ ಬಿರುದುಗಳು ಅಂದರೆ ಒಂದೆರಡು ನಿಮಗೆ, ಅಲ್ಲಪ್ಪ ದಂಡನಾಯಕ ಮತ್ತು ಕಾಚಪ್ಪ ದಂಡನಾಯಕನವರು ಕೋಲಾರ ಪರಿಸರದಲ್ಲಿರ್ತಾರೆ. ಅವರು ಇಟ್ಕೊಂಡಂತಹ, ಅದರಲ್ಲಿ ಕಾಚಪ್ಪ ದಂಡನಾಯಕ ಇಟ್ಕೊಂಡಂತಹ ಬಿರುದು ಮುಗಿಲ ಕೆಳಗೆ ತೋಳ ಬೀಸಿ ನಡೆಯುವ ಮಾಂಡಲಿಕರ ಗಂಡ ಅಂತ ಇಟ್ಕೊಂಡು, ಮುಗಿಲ ಕೆಳಗೆ ತೋಳ ಬೀಸಿ ನಡೆಯುವ ಮಾಂಡಲಿಕರ ಗಂಡ ಅಂತ. ಅಂದರೆ ಮುಗಿಲು ಅಂದರೆ ಈ ಭೂಮಿ ಮೇಲೆ ಏನು ತೋಳು ಬೀಸ್ಕೊಂಡು ನಡ್ಕೊಂಡು ಹೋಗ್ತಿದ್ರಲ್ಲ ಅವರಿಗೆ ನಾನು ಗಂಡ ಅನ್ನುವಂಥ, ಒಡೆಯ ಅನ್ನೋದು. ಇನ್ನೊಂದು ಬಿರುದು ಕರಿಯ ಮಡಕೆಯಲ್ಲಿ ಬಿಳಿಯ ಕೂಳನ ಉಂಬ ಮಾಂಡಲಿಕರ ಗಂಡ ಅಂತ ಹೇಳ್ತಾರೆ. ಕರಿಯ ಮಡಕೆಯಲ್ಲಿ ಬಿಳಿಯ ಕೂಳನ ಉಂಬ ಮಾಂಡಲಿಕರ ಗಂಡ ಅಂತ. ಅಂದರೆ ಕರಿಯ ಮಡಕೆ ಅಂದರೆ ಸಾಮಾನ್ಯವಾಗಿ ಸೋರೆಗಳಲ್ಲೇ ನಾವು ಅಡುಗೆ ಮಾಡ್ತಿರುವಂಥದ್ದು. ಅದರಲ್ಲಿ ಬಿಳಿಯ ಕೂಳು ಅಂದರೆ ಅನ್ನ, ಅಂದರೆ ಭತ್ತವನ್ನು, ಅಂದರೆ ವಿಶೇಷವಾಗಿ ನಾವು ಅಕ್ಕಿಯ ಅನ್ನವನ್ನು ಊಟ ಮಾಡಿ, ನಾವೆಲ್ಲ ನವಣಕ್ಕಿ ಬೇರೆ ಬೇರೆ ನೋಡ್ತೀವಿ, ಬಟ್ ಭತ್ತವನ್ನು ಅಂದರೆ ಅವತ್ತಿನ ಬಿರುದುಗಳಲ್ಲೂ ಕೂಡ ಹೇಗೆ ಇರ್ತವೆ. ಆಮೇಲೆ ನಮಗೆ ಕೃಷ್ಣದೇವರಾಯ ಮೊದಲಾದವರು ಇಟ್ಕೊಂಡಂಥ ಬಿರುದುಗಳು ನೋಡಿದರೆ ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಅಂತ. ಒನ್ನು ಅವತ್ತಿನ ನಾಣ್ಯದ ಸಂಕೇತ, ಅವತ್ತಿನ ಆರ್ಥಿಕತೆಯ ಸಂಕೇತ. ಆದರೆ ಒನ್ನ ಕೊಟ್ಟು ಕುದುರೆ ಕೊಂಡ್ತಾ ಇದ್ರಲ್ಲ, ಕುದುರೆ ಅನ್ನೋದು ಅವತ್ತು ಅಶ್ವ ದಳದ ಒಂದು ದೊಡ್ಡ ಸಂಕೇತ. ಅಂದರೆ ಸೈನ್ಯದಲ್ಲಿ ಅಶ್ವಕ್ಕಿದ್ದಷ್ಟು ಮಾನ್ಯತೆ, ಅಂದರೆ ಕುದುರೆಗಿದ್ದಷ್ಟು ಮಾನ್ಯತೆ ಇನ್ಯಾವುದಕ್ಕೂ ಇರಲಿಲ್ಲ. ಅದು ಅದರ ಚಲನೆಯ ಹಿನ್ನೆಲೆಯಲ್ಲಿ, ಶೀಘ್ರಗತಿಯ ಹಿನ್ನೆಲೆಯಲ್ಲಿ ಮತ್ತು ಹೋರಾಟದ ಹಿನ್ನೆಲೆಯಲ್ಲಿ, ಬೇರೆ ಬೇರೆ ಇವುಗಳಲ್ಲಿ ತಲುಪುವಂತಹ ಹಿನ್ನೆಲೆಯಲ್ಲಿ ನಮಗೆ ಇರುತ್ತೆ. ಅಂದರೆ ಕುದುರೆಗಳು ಇತ್ತು ಅಂದರೆ ಕುದುರೆಗಳಿದ್ದುವ ಎಷ್ಟು ಇರ್ತವೋ ಅವ್ರ ಸೈನ್ಯ ಬಲಾಢ್ಯವಾದದ್ದೇ ಅನ್ನೋದು ಆ ಸಂಕೇತ. ಮತ್ತು ಅದಕ್ಕಾಗಿಯೇ ಇವರು ಬೇರೆ ಕಡೆಯಿಂದ ಅರಬ್ ಕಂಟ್ರೀಸ್ ಅಂತ ಹೇಳ್ತೀವಲ್ಲ, ಪರ್ಷಿಯಾ, ಅರಬ್ ಇವುಗಳಿಂದ ಕುದುರೆಗಳನ್ನು ತರಿಸ್ಕೊಳ್ತಿದ್ರು. ಇವತ್ತು ಕೂಡ ಗೋವಾದಲ್ಲಿ ರಾಯ್ ಬಂದರ್ ಅಂತಲೇ ಕರೀತಾರೆ, ಅದನ್ನು ರಾಯ್ ಬಂದರ್ ಅಂತಲೇ ಕರೀತಾರೆ. ಆ ರಾಯ್ ಬಂದರು ಇವರ ವ್ಯಾಪ್ತಿಯಲ್ಲಿತ್ತು, ಅಲ್ಲಿಂದ ಕುದುರೆಗಳು ಬರ್ತಾಯಿದ್ವು. ಆ ಕುದುರೆಗಳನ್ನು ಏನು ಕೊಳ್ತಾ ಇದ್ರಲ್ಲ ಇವರ, ಅಂದರೆ ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಅನ್ನೋ ಬಿರುದನ್ನು ಇಟ್ಕೊಂಡು ಆ ಹಿನ್ನೆಲೆಯಲ್ಲಿ
ಕೃಷ್ಣದೇವರಾಯ ಅವನಿಗಿಂತ ಮುಂಚೆನೇ ನಮಗೆ ಬುಕ್ಕರಾಯ ಮತ್ತು ಇಮ್ಮಡಿ ದೇವರಾಯ ಅಂತ ಹೇಳ್ತೀವಲ್ಲ, ಪ್ರೌಢ ದೇವರಾಯ ಅವ್ರ ಕಾಲದಲ್ಲೇ ಇದ್ದಂತಹದ್ದು ಬಿರುದುಗಳೇ ಒಂದು ವಿಶೇಷವಾದಂತಹ ಇವುಗಳನ್ನ ನಾವು ಚರಿತ್ರೆನ ಕಟ್ಕೊಡ್ತವೆ. ಅಂತಹದ್ದು ಕೂಡ ನಾನು ಪುಸ್ತಕದಲ್ಲಿ ನಾವು ದಾಖಲಿಸಿದ್ದೀನಿ. ಇನ್ನು ನಾವು ಹಂಪಿಯ ಬಗ್ಗೆ ವಿಜಯನಗರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈಗ ನಾವು ಒಂದು ಪಟ್ಟಣವನ್ನು ನೋಡ್ತೀವಿ. ಒಂದು ಪಟ್ಟಣದಲ್ಲಿ ಸಾಮಾನ್ಯವಾಗಿ ಹೇಗಿರ್ತದೆ ಅಂದರೆ, ಒಂದು ಪಟ್ಟಣದಂದರೆ ಇಡೀ ಹೊಸಪೇಟೆ ಅಂದರೆ ಹೊಸಪೇಟೆ ಅಂತ ಕರೆದ್ಬಿಡ್ತೀವಿ. ಆದರೆ ಹೊಸಪೇಟೆಯಲ್ಲಿ ಬಡಾವಣೆಗಳಿದ್ದಾವೆ, ಸಣ್ಣ ಸಣ್ಣ ಇವುಗಳಿದ್ದಾವೆ, ಅವುಗಳನ್ನ ನಾವು ಏನು ಹೇಳ್ತೀವಿ, ಬೀದಿಗಳಿರ್ತವೆ. ಹಾಗೆಯೇ ಈ ಹಂಪಿಯಲ್ಲೂ ಕೂಡ ಹಂಪೆ ಅಥವಾ ವಿಜಯನಗರ, ಇದನ್ನು ವಿಜಯನಗರ, ವಿದ್ಯಾನಗರ ಬೇರೆ ಬೇರೆ ಹೆಸರುಗಳಿಂದ ಕರೆದಿರುವಂಥದ್ದು. ಈ ವಿಜಯನಗರದ ಮಹಾಪಟ್ಟಣದಲ್ಲಿ ಅಥವಾ ವಿಜಯನಗರ ಮಹಾಪಟ್ಟಣವು ಅನೇಕ ಬಡಾವಣೆಗಳಿಂದ ಕೂಡಿದಂತಹದ್ದು. ಎಕ್ಸ್ಟೆನ್ಷನ್ಸ್ ಅಂತ ಕರಿತಿರಲ್ಲ, ಆ ಎಕ್ಸ್ಟೆನ್ಷನ್ಸ್ ಯಾವ್ಯಾವು ಅಂದರೆ ಈ ವಿರೂಪಾಕ್ಷಪುರ, ವಿಠಲಾಪುರ, ಅಚ್ಯುತಾಪುರ, ಆಮೇಲೆ ಕೃಷ್ಣಾಪುರ, ಹಾಗೆಯೇ ವರದರಾಜಮ್ಮನ ಪಟ್ಟಣ, ತಿರುಮಲಾದೇವಿ ಅಮ್ಮನವರ ಪಟ್ಟಣ, ಕಮಲಾಪುರ, ಹಾಗೆಯೇ ಪಾನ್ಸುಪರಿ ಬಜಾರ್ ಅಂತ ಕರಿತೀವಲ್ಲ, ಪಾನ್ಸುಪರಿ ಬಜಾರ್, ಆಮೇಲೆ ಮಾಲ್ಯವಂತ ಬಜಾರ್, ಇವೆಲ್ಲವುಗಳನ್ನು ನಾವು ಒಂದು ಬಡಾವಣೆಗಳಾಗಿ ಅಂದರೆ ಉಪನಗರಗಳಾಗಿ ನಾವು ನೋಡ್ತೇವೆ. ಅದರಲ್ಲಿ ಇಡೀ ರಾಜರು ಮತ್ತು ವಸತಿ ಪ್ರದೇಶ ಅಂತ ನೀವು ಕೇಳ್ಬೋದು. ಆ ವಸತಿ ಪ್ರದೇಶ ಎಲ್ಲಿತ್ತು ಅಂದರೆ ಪಾನ್ಸುಪರಿ ಬಜಾರದ ಆಸುಪಾಸಿನಲ್ಲೇ ಇದ್ದಂಥದ್ದು. ಈಗೇನು ಮಹಾನವಮಿ ದಿಬ್ಬ ಅಂತ ನೀವು ಹೇಳಿದ್ರಲ್ಲ, ಆ ಮಹಾನವಮಿ ದಿಬ್ಬ ಪ್ರದೇಶ ಅಂತಂದರೆ ಇಡೀ ವಿಜಯನಗರದ ಎಲ್ಲ ಬಗೆಯ ಜನರು, ಜನಸಂಪತ್ತು, ಇನ್ನು ಉಳಿದಂತೆ ಎಲ್ಲ ಸಂಪತ್ತುಗಳು ಅಂತ ಹೇಳ್ತಿರಲ್ಲ, ಅವೆಲ್ಲವೂ ಇದ್ದದ್ದು ಎಲ್ಲಿ ಅಂತಂದರೆ ಪಾನ್ಸುಪರಿ ಬಜಾರದ ಆಸುಪಾಸಿನಲ್ಲಿ. ಅಂದರೆ ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರ ವಾಣಿಜ್ಯ ಏನಾದರೂ ನಡೆದಿದ್ದರೆ, ಇವತ್ತೇನು ಮುತ್ತು, ರತ್ನ, ಬಳ್ಳ ಇವುಗಳೆಲ್ಲ ಅಂತ ಹೇಳ್ತಿರಲ್ಲ, ಅವೆಲ್ಲವುಗಳ ಮಾರಾಟ ನಡೆದದ್ದು ಎಲ್ಲಿ ಅಂತಂದರೆ ಅದು ಪಾನ್ಸುಪರಿ ಬಜಾರಲ್ಲಿ. ಈ ಪಾನ್ಸುಪರಿ ಬಜಾರನ್ನು ಕೂಡ ನಾವು ಸ್ಟಡಿ ಮಾಡ್ತಾ ಹೋದಾಗ, ನಾನು ಹಂಪೆಯ ಬಜಾರುಗಳು ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ಅದು ರಿಸರ್ಚ್ ಮಾಡಿದಂಥದ್ದು. ಪಾನ್ಸುಪರಿ ಬಜಾರಿನ ಹೆಸರು ಹೇಗೆ ಬಂತು ಅಂತ ನೋಡಿದರೆ, ಅದು ನಮ್ಮದಲ್ಲ, ಅದು ಪಾನ್ಸುಪರಿ ಅಂತ ಹಿಂದಿಯ ಪ್ರಭಾವದಿಂದ ಬಂದದ್ದು. ಆದರೆ ನಮ್ಮಲ್ಲಿ ಒಂದು ಶಾಸನದಲ್ಲಿ ಅದನ್ನು ಕ್ರಮುಖ ಪರ್ಣಾಪಣ ವೀದಿ ಅಂತ ಕರೆದಿದೆ. ಹಾಗೆಯೇ ಪರ್ಣಪೂಗಿ ಫಲಾಪಣ ವೀದಿ ಅಂತ ಕರೆದಿದೆ. ಅಂದರೆ ಅಡಕೆ ಎಲೆಗಳನ್ನು ಮಾರಾಟ ಮಾಡುತ್ತಿದ್ದ ಬೀದಿ. ಅದು ಯಾವಾಗ ಪ್ರೌಢದೇವರನ ಕಾಲದ ಹೊತ್ತಿಗೆ ಅದು ಪಾನ್ಸುಪರಿ ಬಜಾರ್. ಅದಕ್ಕೆ ಶಾಸನ ನಿಮಗೆ ಯಾವುದು ಅಂದರೆ ಪಾರ್ಶ್ವನಾಥ ಜಿನಾಲಯದ ಶಾಸನದಲ್ಲಿ ನಿಮಗೆ ಈ ಉಲ್ಲೇಖಗಳು ಸಿಗ್ತವೆ. ಆನಂತರದ ಶಾಸನಗಳಲ್ಲಿ ಅದನ್ನು ಪೆದ್ದಂಗಡಿ ಬೀದಿ ಅಂತ ಕರೆದಿದ್ದಾರೆ. ಪೆದ್ದಂಗಡಿ ಅಂದರೆ ದೊಡ್ಡ ಅಂಗಡಿಗಳ ಬೀದಿ ಅಂತ ನಿಮಗೆ ಗೊತ್ತಾಗುತ್ತಿರೋ. ದೊಡ್ಡ ಅಂದರೆ ಪೆದ್ದಂಗಡಿ ಬೀದಿ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳನ್ನು ಒಳಗೊಂಡಂತಹ ಬೀದಿ ಇದಾಗಿತ್ತು ಅನ್ನೋದು ಕೂಡ ನಮಗೆ ಅಲ್ಲಿನ ಒಂದು ಶಾಸನದಲ್ಲಿ ನಮಗೆ ಸಿಗ್ತದೆ. ಹಾಗೆಯೇ ನಮಗೆ ಈ ಡೊಮಿಂಗೋ ಪೇಯಸು, ನ್ಯೂಸು ಇವರೆಲ್ಲ ಪ್ರವಾಸಿಗರು ಬಂದೋಗಿದಾರಲ್ಲ, ಅವರು ಹೇಳುವಂತಹದ್ದು ಅಂದರೆ ಮಹಾಬೀದಿ, ರಾಜಬೀದಿ ಅಂತ ಕರೆದಿದೆ. ಒಂದು ಶಾಸನದಲ್ಲಿ ರಾಜಬೀದಿ ಅಂತ ಅಂದರೆ ಎಲೆ ಅಡಿಕೆಗಳನ್ನು ಮಾರಾಟ ಮಾಡುವ ಬೀದಿ ಇತ್ತು, ಅಕ್ಕಿಪೇಟೆಯ ಬೀದಿ ಇತ್ತು, ಆಮೇಲೆ ದೊಡ್ಡ ಅಂಗಡಿಗಳ ಬೀದಿ ಇತ್ತು, ಇದು ರಾಜ ಬೀದಿಯೂ ಆಗಿತ್ತು ಅನ್ನೋದು ನಮಗೆ ದಾಖಲೆಗಳ ಹಿನ್ನೆಲೆಯಲ್ಲಿ ಸಿಗ್ತದೆ. ಮತ್ತು ಇತ್ತೀಚೆಗೆ ಕಳೆದ ವರ್ಷ ಒಂದು ಉತ್ಖನನ ನಡೀತು. ಆ ಸಂದರ್ಭದಲ್ಲಿ ನಮಗೆ ದೊಡ್ಡ ದೊಡ್ಡ ಅಂಗಡಿಗಳ ನಮಗೆ ಇವು ಸಿಕ್ಕಿದ್ದಾವೆ, ಚೌಕ ಅಂದರೆ ಬೇಸ್ ಅಂತ ಹೇಳ್ತಾರೆ, ಬೇಸ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ತಳಪಾಯಗಳು ನಮಗೆ ಸಿಕ್ಕಿರುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಮುತ್ತು ರತ್ನ ಬಣ್ಣಗಳಿಂದ ಮಾರಾಟ ಮಾಡ್ತಿದ್ರು, ಮುತ್ತು ರತ್ನಗಳ ಮಾರಾಟ ಮಾಡ್ತಿದ್ರು. ಎಲ್ಲಿ ಅನ್ನೋದಂದರೆ ಇವೆಲ್ಲ ಬಜಾರ್ಗಳಿದ್ದವು ನಮಗೆ. ಈಗ ವಿರೂಪಾಕ್ಷ ಬಜಾರದಲ್ಲಿ, ಪಾನ್ಸುಪರಿ ಬಜಾರದಲ್ಲಿ ಮತ್ತು ಬೇರೆ 7 ಬಜಾರ್ಗಳಿದೆ ಒಟ್ಟು ಇಲ್ಲಿ. ಆ 7 ಬಜಾರುಗಳಲ್ಲಿ ವಾರಕ್ಕೆ ಒಂದೊಂದು ದಿನ ಒಂದೊಂದು ಕಡೆ ಸಂತೆ ನಡೆದಿತ್ತು. ದಾಖಲೆಗಳು ಕೂಡ ಇದ್ದಾವೆ. ಅದರಲ್ಲಿ ನಮಗೆ ಉದ್ಯಾನ ವೀರಭದ್ರ ದೇವಾಲಯ ಇದೆ. ಆ ಉದ್ಯಾನ ವೀರಭದ್ರ ದೇವಾಲಯದ ಒಂದು ಶಾಸನದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಸೋಮವಾರದಲ್ಲೂ ಕೃಷ್ಣಾಪುರದಲ್ಲಿ ಸೋಮವಾರದಲ್ಲೂ ಅಂಗಡಿ ಒಂದಕ್ಕೆ ಕಾಸು 1, ಹೇರೆತ್ತಿನ ಗಾಡಿ ಒಂದಕ್ಕೆ ಕಾಸು 1. ಹಾಗೆಯೇ ಅಚ್ಯುತಾಪೇಟೆಯಲ್ಲೂ ಮಂಗಳವಾರದಲ್ಲೂ ಅಂಗಡಿ ಒಂದಕ್ಕೆ ಕಾಸು 1, ಹಾಗೆಯೇ ಹೇರೆತ್ತಿನ ಗಾಡಿ ಒಂದಕ್ಕೆ ಕಾಸು 1 ಅಂತ. ಹಾಗಾದರೆ ಇಲ್ಲಿ ಸೋಮವಾರದಿಂದನೇ ಯಾಕೆ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ರು, ತೆರಿಗೆನ ವಸೂಲಿ ಮಾಡ್ತಿದ್ರು, ಹಾಗೆಯೇ ಅಲ್ಲಿ ಮಂಗಳವಾರದಿಂದನೇ ಯಾಕೆ ವಸೂಲಿ ಮಾಡ್ತಿದ್ರು ಅಂತಂದರೆ ಅವತ್ತು ಸಂತೆ ನಡೆದಿತ್ತು ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಆ ಹಿನ್ನೆಲೆಯಲ್ಲಿ ನಾನು ಗುರುತಿಸಿದ್ದೇನೆಂದರೆ, ಕೃಷ್ಣಾಪುರವನ್ನು ಅಲ್ಲಿ ಕೃಷ್ಣಾಪುರದ ದವಸದಂಗಡಿ ಪೇಟೆ ಅಂತ ಕರೆದಿದ್ದಾರೆ. ಕೃಷ್ಣಾಪುರವನ್ನು ಅಂದರೆ ದವಸ ಧಾನ್ಯಗಳನ್ನು ವಿಶೇಷವಾಗಿ ಮಾರಾಟ ಮಾಡುವಂತಹ ಬೀದಿ ಯಾವುದಾಗಿತ್ತು ಅಂದರೆ ಕೃಷ್ಣಾಪುರದ ಪೇಟೆ, ದವಸದಂಗಡಿ ಪೇಟೆ. ಹಾಗೆಯೇ ಅಚ್ಯುತಾಪೇಟೆಯಲ್ಲಿ ಮಂಗಳವಾರದಂದು ಸಂತೆ ನಡೆದಿತ್ತು. ನಾನು ಸೋಮವಾರ ಮಂಗಳವಾರ ಆಯಿತು, ಹಾಗಾದರೆ ಇನ್ನೂ ಒಟ್ಟು ಬಜಾರ್ಗಳಿದಾವಲ್ಲ, ಒಟ್ಟು 7 ಬಜಾರುಗಳಲ್ಲಿ 2 ದಿನ ಆಯಿತು, ಇನ್ನೂ ಉಳಿದವು ಯಾವುವು ಅಂತ ಅಂದ್ಬಿಟ್ಟಾಗ ದಾಖಲೆಗಳು ಸಮೇತ ಹೇಳ್ಬೇಕು. ಸುಮ್ಮನೆ ಹೇಳಿದರೆ ಸರಿಯಾಗೋದಿಲ್ಲ. ಆಮೇಲೆ ನಾನು ಬೇರೆ ಬೇರೆ ಇವುಗಳನ್ನೆಲ್ಲ ದಾಖಲೆಗಳ ಸಾಹಿತ್ಯಿಕ ಮತ್ತು ಬೇರೆ ಬೇರೆ ಪರಿಶೀಲಿಸ್ತಾ ಹೋದಾಗ ಡೊಮಿಂಗೋ ಪೇಯಸ್ ಹೇಳ್ದ, ಇಲ್ಲಿ ವಿಜಯನಗರದಲ್ಲಿ ವಾರಕ್ಕೊಂದರಂತೆ ಪ್ರತಿದಿನ ಎಲ್ಲ ಕಡೆ ಒಂದೊಂದರಂತೆ ಒಂದೊಂದು ದಿನ ಸಂತೆ ನಡೆದಿತ್ತು ಅಂತ ಹೇಳ್ದ.
ಹಾಗಾದರೆ ಎಲ್ಲ ದಿನಗಳಲ್ಲೂ ಒಂದೊಂದು ದಿನ ಸಂತೆ ನಡೀತಿದ್ರೆ ಮುಂದುವರ್ಸಾನ ಅವನು. ಆದರೆ ಈ ಪಾನ್ಸುಪಾರಿ ಬಜಾರದ ಬಗ್ಗೆ ವರ್ಣನೆ ಮಾಡುವಾಗ ಎಲ್ಲ ಬಜಾರುಗಳಲ್ಲಿ ಅಂದರೆ ಮಾರುಕಟ್ಟೆಗಳಲ್ಲಿ ಒಂದೊಂದು ದಿನ ವಾರಕ್ಕೊಂದರಂತೆ ಸಂತೆ ನಡೀತಿದ್ರೆ ಇಲ್ಲಿ ಪ್ರತಿದಿನದ ಸಂಜೆ ಶುಕ್ರವಾರದಂದು ಪಾನ್ಸುಪಾರಿ ಬಜಾರದಲ್ಲಿ ವಿಶೇಷವಾದಂಥ ಸಂತೆ ನಡೆದು ಪ್ರತಿದಿನ ಸಂಜೆಯೂ ಕೂಡ ಇಲ್ಲಿ ವ್ಯಾಪಾರ ನಡೀತಿತ್ತು ಅಂತ ಹೇಳ್ತಾರೆ. ಅಂದರೆ ಪಾನ್ಸುಪಾರಿ ಬಜಾರು ಯಾಕೆ ಅಲ್ಲಿ ಪ್ರತಿದಿನ ಸಂಜೆಯೂ ಕೂಡ ಸಂತೆ ನಡೀತಿತ್ತು ಅಂತಂದರೆ ಅದು ಇಡೀ ನಗರದ ರಾಜ ಮಹಾರಾಜರು, ಅಧಿಕಾರಿಗಳು, ಜನಸಾಮಾನ್ಯರು ಎಲ್ಲ ಬಗೆಯ ಜನರು ಕೂಡ ಅಲ್ಲಿ ವಾಸವಾಗಿದ್ದು. ಹಾಗೆಯೇ ನಮಗೆ ಅಬ್ದುಲ್ ರಜಾಕ್ ಹೇಳ್ತಾನೆ. ಅಬ್ದುಲ್ ರಜಾಕ್ ನಿಮಗೆ ಗೊತ್ತಿರುವಂಥದ್ದು, ಅವನು ಹೇಳುವಂಥದ್ದು ಅಲ್ಲಿನ ಹೂವಿನ ಬಗ್ಗೆ, ಇಲ್ಲಿನ ಜನರಿಗೆ ಇರುವಂತಹ ಅಭಿರುಚಿ ಬಗ್ಗೆ ಇವೆಲ್ಲ ಹೇಳ್ತಾನೆ. ಇಲ್ಲಿ 4 ಬೀದಿಗಳಿದ್ವು ಅಂತ ಹೇಳ್ತಾನೆ. ಈಗ ನೀವು ಭೀಮಾ ಬಾಗಿಲು ಅಂತ ಹೋಗಿದ್ರಲ್ಲ, ಭೀಮಾ ಬಾಗಿಲು, ಸೋಮವಾರದ ಬಾಗಿಲು, ಶೃಂಗಾರದ ಹೆಬ್ಬಾಗಿಲು ಅಂತೆಲ್ಲ ಬರ್ತವೆ. ಆ ಎಲ್ಲ ಬಾಗಿಲುಗಳಿಗೆ ಒಂದೊಂದು ಬೀದಿಗಳು ಇದ್ದವು. ಅವು ಮಾರುಕಟ್ಟೆಗಳು ಆಗಿದ್ದವು. ಆಮೇಲೆ ಮಣಿಕುಟ್ಟಿಮ ಬೀದಿ ಅಂತಲೂ ಬರುತ್ತೆ. ಅಂದರೆ ಈ ಮುತ್ತು ರತ್ನಗಳು, ಮಣಿಗಳನ್ನು ಮಾರಾಟ ಮಾಡುವಂತಹ ಒಂದು ಬೀದಿಯೇ ಪ್ರತ್ಯೇಕವಾಗಿತ್ತು ಅನ್ನೋದು ನಮಗೆ. ನೀವೇನು ಹೇಳ್ತಿರಲ್ಲ, ಈಗ ಎಲ್ಲರೂ ಸಾಮಾನ್ಯವಾಗಿ ಕೇಳುವಂಥದ್ದು ಪ್ರಶ್ನೆ ಏನಂದರೆ ಮುತ್ತು ರತ್ನಗಳು ಮಾರ್ತಿದ್ರು, ಅದು ಯಾವ ಬೀದಿ ಅಂತ ಸಹಜವಾಗಿ ಜನರಿಗೆ ಒಂದು ಉತ್ಸಾಹ, ಕುತೂಹಲ, ಹೋಗಿ ನಾವು ಅಲ್ಲಿ ನೋಡ್ಬೋದು ಅನ್ನೋ ಥರದಲ್ಲಿ. ಅದು ಮಣಿಕುಟ್ಟಿಮ ಬೀದಿ ಅಂತ ಅನ್ನೋದ್ರೆ ಮಣಿಗಳಿಂದ ತಯಾರಿಸುವಂತಹ ಆಭರಣಗಳಿಂದ ತಯಾರಿಸುವಂತಹ ಒಂದು ಬೀದಿಯೇ ಅಲ್ಲಿತ್ತು ಅನ್ನೋದು. ಅಂದರೆ ಎಲ್ಲ ಬಗೆಯ ಬೀದಿಗಳು ಕೂಡ ಅಲ್ಲಿದ್ದು. ಕುಂಬಾರರ ಬೀದಿ ಇತ್ತು, ಅಕ್ಕಿಪೇಟೆ ಬೀದಿ ಇತ್ತು. ಈಗಲೂ ಕೂಡ ನಮ್ಮ ಒಂದು ಊರುಗಳಲ್ಲಿ ಹೋದರೆ ಅದೊಂದು ಸೆಪ್ರೇಟ್ ಬೀದಿಗಳನ್ನೇನು ಕಾಣ್ತೀವಲ್ಲ, ಅದೇ ಥರದ ಒಂದು ಬೀದಿಗಳು ಇಲ್ಲೂ ಕೂಡ ಇದ್ದುದು. ಅದು ಹೆಚ್ಚಾಗಿ ಅಂತಂದರೆ ಇಡೀ ಮಹಾನಗರದ ಕೇಂದ್ರ ಭಾಗ ಯಾವುದಾಗಿತ್ತು ಅಂದರೆ ಅದು ಪಾನ್ಸುಪಾರಿ ಬಜಾರು, ಅರಮನೆಯ ಪ್ರದೇಶ, ರಾಜಾಂಗಣ ಪ್ರದೇಶ ಅಂತೆಲ್ಲ ಹೇಳ್ತೀವಲ್ಲ, ಆ ರಾಜಾಂಗಣ ಪ್ರದೇಶದಲ್ಲಿ ಇದ್ದಂತಹದ್ದು ನಾವು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಕೇಂದ್ರ ಭಾಗ, ಇಡೀ ನಗರದ ಕೇಂದ್ರ ಭಾಗ. ಇವೆಲ್ಲ ಧಾರ್ಮಿಕ ಕ್ಷೇತ್ರಗಳು. ಇವೆಲ್ಲ ಅದು ನಮಗೆ ಏನು ವಿರೂಪಾಕ್ಷ, ವಿಠಲ, ಅಚ್ಯುತ, ಕೃಷ್ಣಾಪುರ ಇವೆಲ್ಲ. ಆದರೆ ಅಲ್ಲಿ ನಗರದ ಮುಖ್ಯ ಭಾಗ ಮತ್ತು ಎಲ್ಲ ಬಗೆಯ ಜನರು ವಾಸವಾಗಿದ್ದಂತಹದ್ದು. ಕಮಲಾಪುರ ಇದೆಯಲ್ಲ, ಕಮಲಾಪುರ ಅನ್ನುವ ಹೆಸರು ಹೇಗೆ ಬಂತು ಅನ್ನೋದನ್ನು ನಾವು ರಿಸರ್ಚ್ ಮಾಡ್ತಾ ಹೋದಾಗ ಕಮಲಾಪುರ ಅನ್ನುವುದು ನಮಗೆ ಅದು ಕಟ್ಟಿದ ಇವುಗಳ ಬಗ್ಗೆ ದಾಖಲೆಗಳ ಬಗ್ಗೆ ಬಂದು ಕಮಲಾದೇವಿ ಅಂತ ಹೆಸರು ಬರ್ತದೆ. ಅದು ಪ್ರೌಢದೇವರಾಯನ ರಾಣಿ, ಅವಳ ಹೆಸರಿನಲ್ಲಿ ಕಮಲಾಪುರವನ್ನು ಕಟ್ಟಿಸಿದ್ದು, ಕಮಲಾಪುರದ ಕೆರೆಯನ್ನು ಕಟ್ಟಿಸಿರೋ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತವೆ. ಮತ್ತು ಬೇರೆ ಬೇರೆಯ ಆಧಾರಗಳ ಹಿನ್ನೆಲೆಯಲ್ಲಿ ನಮಗೆ ಸಿಗ್ತದೆ. ಹಾಗೆಯೇ ಇಲ್ಲಿ ಅರಸರು ತಮ್ಮ ರಾಣಿಯರ ಹೆಸರಿನಲ್ಲಿ ಮತ್ತು ಮಕ್ಕಳ ಹೆಸರಿನಲ್ಲಿ ಬೀದಿಗಳನ್ನು, ನಗರಗಳನ್ನು ಕಟ್ಟುವಂತಹ ಪದ್ಧತಿ ಇಲ್ಲಿತ್ತು. ಹಾಗೆಯೇ ಈಗೇನು ಕಮಲಾಪುರದ ಪೂರ್ವ ಭಾಗಕ್ಕೆ ಒಂದು ದೇವಾಲಯ ಇದೆ, ಪಟ್ಟಾಭಿರಾಮ ದೇವಾಲಯ ಅಂತಿದೆ. ಆ ಪಟ್ಟಾಭಿರಾಮ ದೇವಾಲಯದ ಆಸುಪಾಸಿನ ಒಂದು ಪಟ್ಟಣವನ್ನು ವರದರಾಜಮ್ಮನ ಪಟ್ಟಣ ಅಂತ ಕರೀತಾರೆ. ವರದರಾಜಮ್ಮನ ಪಟ್ಟಣ ಅಂತ ಕರೆಯುವಾಗ ವರದರಾಜಮ್ಮ ಯಾರು ಅಂದರೆ ಅಚ್ಯುತರಾಯನ ರಾಣಿ, ಅವಳ ಹೆಸರಿನಲ್ಲಿ ಕಟ್ಟಿದಂತಹ ಒಂದು ಪಟ್ಟಣ ಅದು ವರದರಾಜಮ್ಮನ ಪಟ್ಟಣ. ಹಾಗೆಯೇ ತಿರುಮಲಾದೇವಿ ಅಮ್ಮನವರ ಪಟ್ಟಣ ಅಂತ ಇವತ್ತಿನ ಹೊಸಪೇಟೆಯನ್ನು ಕರಿತೀವಿ. ಇವತ್ತಿನ ಹೊಸಪೇಟೆಯ ಭಾಗವನ್ನು ತಿರುಮಲಾದೇವಿ ಅಮ್ಮನವರ ಪಟ್ಟಣ ಅಂದರೆ ತಿರುಮಲಾದೇವಿಯ ಹೆಸರಿನಲ್ಲೇ ಕಟ್ಟಿದಂತಹದ್ದು ತಿರುಮಲ ಪಟ್ಟಣ. ಹಾಗೆಯೇ ಏನು ಚಿತ್ತವಾಡಿಗೆ ಅಂತ ಕರೀತಾರೆ. ಚಿತ್ತವಾಡಿಗೆ ಬಗ್ಗೆ ನಮಗೆ ನೇರ ಉಲ್ಲೇಖಗಳು ಸಿಕ್ತಿದ್ರು ಆ ಚಿನ್ನಾದೇವಿಯ ಹೆಸರಿನಲ್ಲಿ ಕಟ್ಟಿದ್ದಾರೆ ಅನ್ನುವ ಸಂಗತಿಯನ್ನು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಹಾಗೆಯೇ ಈ ಅನಂತಶಯನ ಗುಡಿ ಇದೆಯಲ್ಲ, ಅನಂತಶಯನ ಗುಡಿಯಲ್ಲಿ ದೊಡ್ಡ ಅನಂತಶಯನ ದೇವಾಲಯ ಇದೆ. ಕೃಷ್ಣದೇವರಾಯನೇ ಸ್ವತಃ ಕಟ್ಟಿಸಿದಂತಹ ದೇವಾಲಯ. ಅದನ್ನು ಸಾಲೆ ತಿರುಮಲರಾಯಪುರ ಅಂತ ಕರೀತಾರೆ. ಹಾಗೆಯೇ ಅವನ ಕೃಷ್ಣದೇವರಾಯನ ರಾಣಿಯ ಹೆಸರಿನಲ್ಲಿ ನಾಗೇನಹಳ್ಳಿ ಅಂತ ಕಟ್ಟಿರುವಂಥದ್ದು. ನಾಗೇನಹಳ್ಳಿಯಲ್ಲಿ ಕೃಷ್ಣದೇವರಾಯ ತನ್ನ ತಾಯಿ ಹೆಸರಿನಲ್ಲಿ ಒಂದು ಈಶ್ವರ ದೇವಾಲಯ ಕಟ್ಟಿ ನಾಗೇಶ್ವರ ಅಂತ ಕರಿತಾನೆ. ಒಂದು ವೈಷ್ಣವ ದೇವಾಲಯ ಕಟ್ಟಿ ನಾಗೇಂದ್ರ ಶಯನ ಅಂತ ಕರಿತಾನೆ. ಒಂದು ಕೆರೆಯನ್ನು ಕಟ್ಟಿಸಿರುವಂಥದ್ದು ಕಾಣೋದು, ಅದನ್ನು ನಾಗೇನಹಳ್ಳಿ ಕೆರೆ ಅಂತ ಕರೀತಾರೆ, ನಾಗಲಾಪುರ ಕೆರೆ ಅಂತ ಕರೀತಾರೆ. ಹೀಗೆ ಅಂದರೆ ಈ ವಿಜಯನಗರ ಅರಸರು ತಮ್ಮ ಪರಿವಾರದವರ ಹೆಸರಿನ ಹಿನ್ನೆಲೆಯಲ್ಲಿ ದೇವಾಲಯನ ಕಟ್ಟಿದ್ದಿದೆ. ಆಮೇಲೆ ಬೇರೆ ಬೇರೆಯ ಸ್ಮಾರಕಗಳನ್ನು ಕಟ್ಟಿರುವಂಥದ್ದಿದೆ, ಪೇಟೆಗಳನ್ನು ಕಟ್ಟಿದೆ, ಪುರಗಳನ್ನು ಕಟ್ಟಿರುವಂತಹದ್ದು. ಹಾಗೆ ಈಗ ಹಳ್ಳಿಗಳನ್ನ ನೀವು ನೋಡಿದ್ರೆ ಈ ಸುತ್ತಮುತ್ತಲಿನ ಹಳ್ಳಿ ಅಥವಾ ಕರ್ನಾಟಕದ ಭಾಗಗಳು ಪುರ ಅಂತ ಬರ್ತವೆ. ದೇವಲಾಪುರ, ನಾಗಲಾಪುರ, ದೇವಸಮುದ್ರ, ನಾಗಸಮುದ್ರ, ಗೌರ ಸಮುದ್ರ ಈ ಥರದ ಹೆಸರುಗಳೆಲ್ಲ ಬರ್ತಾವಲ್ಲ, ಇವೆಲ್ಲ ವಿಜಯನಗರ ಕಾಲದಲ್ಲಿ ವಿಜಯನಗರ ಅರಸರ ಅಥವಾ ಅರಸ ಬಂಧುಗಳ ಹೆಸರುಗಳಲ್ಲೇ ಕಟ್ಟಿರುವಂತಹದ್ದು. ಅಂತಹ ಇವುಗಳನ್ನು ನಾವು ಇಡೀ ಕರ್ನಾಟಕದಲ್ಲಿ ಅಂದರೆ ದಕ್ಷಿಣ ಭಾರತದ ಅನೇಕ ಸ್ಥಳಗಳಲ್ಲಿ ಕೂಡ ಕಟ್ಟಿರುವಂಥದ್ದು ನಾವು ನೋಡ್ತೇವೆ. ಅಚ್ಯುತರಾಯ ಪುರ ಅಂತಲೂ ಕೂಡ ನಮಗೆ ಕರಿತೀವಿ. ಈ ಥರದ ಎಲ್ಲ ಸಾಕಷ್ಟು ಇದ್ದಾವೆ. ಈ ವಿಜಯನಗರದ ಅರಸರು ಯಾರು, ಹೇಗೆ ಇಲ್ಲಿ ಬಂದು ತಳ ಊರಿದ್ರು, ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ಅವ್ರ ಹಿನ್ನೆಲೆ ಹೇಳಿ, ಎಲ್ಲಿದ್ರು ಅವರು? ನಮಗೆ ವಿಜಯನಗರ ಮೂಲದ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಆದರೆ ನನ್ನ ಅನಿಸಿಕೆಯ ಹಿನ್ನೆಲೆಯಲ್ಲಿ ನೋಡಿದಾಗ ವಿಜಯನಗರ ಅರಸರು ಬೇರೆ ಎಲ್ಲಿಂದನೂ ಬಂದಿಲ್ಲ. ಅವರು ಈ ನೆಲದವರೇ, ಈ ಪರಿಸರದವರೇ ಅಂತ ಹೇಳೋದು. ಇಲ್ಲಿ ಈಗೇನು ನಮಗೆ ಸಂಬಂಧಗಳು ಹೇಗೆ ಗೋಚರಿಸ್ತವೆ ಅಂದರೆ ಕುಮ್ಮಟದ ಅರಸರ ಜೊತೆಗೆ ನಂಟಿದೆ.
ಹೊಯ್ಸಳರ ಕುಮ್ಮಟದ ನಂತರ ಬಂದಂತಹ ಹೊಯ್ಸಳರ ಜೊತೆಗೂ ಕೂಡ ನಂಟಿದೆ. ಅವರ ಏನು ಜೊತೆಗೆ ವೈವಾಹಿಕ ಸಂಬಂಧಗಳಿದ್ದಾವೆ, ಇವರ ಜೊತೆಗೂ ಕೂಡ ವೈವಾಹಿಕ ಸಂಬಂಧಗಳಿದ್ದಾವೆ. ಈ ಹಿನ್ನೆಲೆ ತೆಗೆದುಕೊಂಡಾಗ ನಮಗೆ ವಿಜಯನಗರ ಅರಸರು ಈಗಾಗಲೇ ಕುಮ್ಮಟದ ಅರಸರ ಅವಧಿಯಲ್ಲಿ ಮತ್ತು ಹೊಯ್ಸಳರ ಅವಧಿಯಲ್ಲಿ ಮಾಂಡಲಿಕರಾಗಿ ಬೇರೆ ಬೇರೆಯ ಅಧಿಕಾರದ ಹಿನ್ನೆಲೆಯಲ್ಲಿ ಅವರು ಇದ್ದಂಥವರು, ಇಲ್ಲೇ ಇದ್ದವರು, ಸಾಮಂತರು ಪಾಳೆಗಾರ ಆ ರೀತಿಯಲ್ಲಿ ಇಲ್ಲಿ ನೆಲೆಸಿದಂಥವರು. ಮುಂದೆ ವಿಜಯನಗರ ಅಂದರೆ ಈ ಹೊಯ್ಸಳರ ಪ್ರಭಾವ ಕಡಿಮೆ ಆದಾಗ ಸಹಜವಾಗಿ 5 ಜನ ಅಣ್ಣ ತಮ್ಮಂದಿರು ಕೂಡಿಕೊಂಡು ಸಾಮ್ರಾಜ್ಯ ಕಟ್ಟಿದಂತಹದ್ದು ಒಂದು ಸ್ಪಷ್ಟವಾಗಿ ನಮಗೆ ಗೋಚರವಾಗುವಂತಹ ಸಂಗತಿ ಅಂತ. ಅದೇ ಅವನು ಹರಿಹರ, ಬುಕ್ಕರಾಯ, ಕಂಪಣರಾಯ ಮತ್ತು ಇಬ್ಬರು ಬರ್ತಾರೆ. ಒಟ್ಟು 5 ಜನ ನಮಗೆ ಮುಖ್ಯವಾಗಿ ಬರುವಂಥವರು. ಅವರು ಅಣ್ತಮ್ಮಳು. ಅವರು ಅಕ್ಕ ಬುಕ್ಕ ಅಂದ್ರೆ ಹರಿಹರರಾಯ ಮತ್ತು ಬುಕ್ಕರಾಯ. 1ನೇ ಹರಿಹರ, 1ನೇ ಬುಕ್ಕರಾಯ. 1ನೇ ಹರಿಹರ ನಂತರ ಬುಕ್ಕರಾಯ ಬರ್ತಾನೆ. ಬುಕ್ಕರಾಯನ ಮತ್ತು ನಂತರ ಇಮ್ಮಡಿ ಹರಿಹರ ಅಂತ ಬರ್ತಾರೆ. ನಮಗೆ ವಿಜಯನಗರ ಅರಸರ ತಕ್ಷಣ ಮುಖ್ಯವಾಗಿ ನೆನಪಿಗೆ ಬರೋದು ನಮಗೆ ಸಂಗಮ ಅರಸ ಪ್ರೌಢದೇವರೇ ಬರ್ತಾನೆ, ಇಲ್ಲಾಂದ್ರೆ ಕೃಷ್ಣದೇವರೇ ಬರ್ತಾನೆ. ಆದರೆ ಇವರಿಬ್ಬರ ಮಧ್ಯೆ ಒಬ್ಬ ದೊಡ್ಡ ಅರಸ, ಇಡೀ ವಿಜಯನಗರ ಅರಸರಲ್ಲೇ ಅತಿ ಹೆಚ್ಚು ಆಳ್ವಿಕೆ ಮಾಡಿದವನು ಇಮ್ಮಡಿ ಹರಿಹರ. ಅವನು ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಆ ಅವಧಿಯಲ್ಲಿ ಅವನು ಇಡೀ ವಿಜಯನಗರದ ಕೋಟೆ ಇವತ್ತೇನು ನೋಡ್ತಿದ್ದೀವಲ್ಲ, ಕೋಟೆ ಕೊತ್ತಲಗಳನ್ನು ಇಡೀ ವಿಜಯನಗರದ ರಾಜಧಾನಿನ ಬಲಪಡಿಸಿದವನು ಯಾರೋ ಆತರು ಇದ್ದರೆ ಅದು ಇಮ್ಮಡಿ ಹರಿಹರ. ಅದಕ್ಕೆ ಸಂಬಂಧಪಟ್ಟ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಪುಸ್ತಕ ತಂದಿದ್ದೆ, ಇಮ್ಮಡಿ ಹರಿಹರರಾಯನ ಶಾಸನಗಳು. ಅದೇ ಹಂಪಿ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡಿದಂಥದ್ದು ನಾವು ಕಾಣ್ತೀವಿ. 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಇಮ್ಮಡಿ ಹರಿಹರ ನಾವು ಯಾರೋ ಏನೋ ಅವನು ಅಷ್ಟು ಚರಿತ್ರೆ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇವರಿಬ್ಬರಿಗಿಂತ ಹೆಚ್ಚಿನ ಚರಿತ್ರೆ ನಮಗೆ ಅವನಿಂದ ಸಿಗ್ತದೆ. ಅವನೇ ಇಡೀ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ, ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಇಮ್ಮಡಿ ಹರಿಹರನ ಪಾತ್ರ ಅತಿ ದೊಡ್ಡದು. ಕೃಷ್ಣದೇವರಾಯನನ್ನು ಮೀರಿಸಿದ್ದು ಅಂತ ನನ್ನ ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ ಕೃಷ್ಣದೇವರಾಯನನ್ನು ಮೀರಿಸಿದ್ದು. ಮತ್ತು ಇಡೀ ವಿಜಯನಗರಕ್ಕೆ ಒಂದು ಭದ್ರ ಬುನಾದಿಯನ್ನು, ಅಡಿಪಾಯವನ್ನು ಹಾಕಿಕೊಟ್ಟವನು ಅದು ಇಮ್ಮಡಿ ಹರಿಹರರಾಯ ಅಂತ ಹೇಳ್ಬೋದು. ಮತ್ತು ಒಂದು ಹೇಳ್ತಾರಲ್ಲ, ಇವರು ಹೊಯ್ಸಳರ ಹತ್ರ ಇದ್ರು, ಅಲ್ಲಿ ಅವ್ರ ಸೈನ್ಯದಲ್ಲೋ ಅಥವಾ ಸಾಮಂತರು ಆಗಿದ್ರು. ಅದೇ ಹೊಯ್ಸಳ ವೈವಾಹಿಕ ಸಂಬಂಧನೇ ಇದೆ. ಹೊಯ್ಸಳರ ಜೊತೆಗೆ ವೈವಾಹಿಕ ಇವನ ವಿಜಯನಗರದ ಮೂಲ ಇದೆಯಲ್ಲ, ಬಲ್ಲಪ್ಪ ಅಂತ ಬರ್ತಾನೆ. ಹೆಣ್ಣು ಗಂಡು ಕೊಟ್ಟು ಮದುವೆ ಮಾಡುವಂತಹದ್ದು ನಮಗೆ ಗೊತ್ತಾಗ್ತದೆ. ಹಾಗೆಯೇ ನಮಗೆ ವಿಜಯನಗರದ ಆರಂಭಿಕ ಅರಸ ಸಂಗಮ ಬರ್ತಾನೆ. ಸಂಗಮ ಅಂತ ಬರ್ತಾರಲ್ಲ, ಸಂಗಮ ಅನ್ನುವವನು ಕುಮ್ಮಟದ ಅರಸರೇನಿದಾರಲ್ಲ, ಕುಮ್ಮಟದ ಅರಸರಿಗೆ ಬಹಳ ಹತ್ತಿರವಾದಂಥ ಸಂಬಂಧ ಹೊಂದಿದಂಥವನು. ರಿಲೇಟಿವ್ಸ್ ಅವರು. ಅದಕ್ಕೆ ದಾಖಲೆಗಳು ನಮಗೆ ಪ್ರೂವ್ ಮಾಡ್ತಾ ಹೋಗಿದ್ದಾರೆ. ಹಾಗೆಯೇ ಕುರುಗೋಡು ಭಾಗದವರು ಇವರೆಲ್ಲ ಅಂತಲೂ ಕೂಡ ಹೇಳ್ತಾರೆ ಕೆಲವು ವಿದ್ವಾಂಸರು. ಕುರುಗೋಡು ಸಿಂಧರು ಅಂತ ಹೇಳ್ತಾರಲ್ಲ, ಆ ಕುರುಗೋಡು ಆಳ್ವಿಕೆ, ಕುರುಗೋಡು ಮೂಲದವರು ಇವರು ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಈ ಭಾಗದವರೇ ಆಗಿದ್ರು ಅವರು, ಬೇರೆ ಎಲ್ಲೂ ದುತ್ತನೆ ಬಂದು ನಿಂತ್ಕೊಂಡಿಲ್ಲ ಅವರು. ಹಾಗೆ ಹೇಳ್ತಾರೆ, ವಿದ್ಯಾರಣ್ಯರು ಮೊಲ ಹೋಗ್ತಾ ಇತ್ತು ನೋಡಿ ಈ ಕಥೆಗಳನ್ನು ನನ್ನ ಮಟ್ಟಿಗೆ ಹೇಳೋದಾದರೆ, ಈ ಸ್ವಾಮೀಜಿಗಳಿಂದ ಇವುಗಳಿಂದ ಬೆಂಬಲ ಬಂತು. ನೀವು ಯಾವುದೇ ಒಂದು ಮನೆತನ ಮೊದಲು ವೀರ, ಅವನು ತನ್ನ ಶಕ್ತಿ ಸಾಮರ್ಥ್ಯಗಳ ಮೂಲಕ ಕಟ್ಟುವಂಥದ್ದು ಸಾಮ್ರಾಜ್ಯ. ಆ ನಂತರ ಬಂದು ಸೇರಿದವರು ಈ ವಿದ್ಯಾರಣ್ಯರಿರ್ಬೋದು, ಇವು ಮೂಲಗಳು ಇನ್ನೆಲ್ಲ ಸೇರಿಸಿರ್ಬೋದು. ಆದರೆ ಮೂಲ 5 ಜನ ಏನಿದಾರಲ್ಲ, ಅವರು ಸೇರಿ ಕಟ್ಟಿದಂಥದ್ದು. ಈಗ ಮೊಲ ಹೋಯ್ತು ಅವೆಲ್ಲ ನಾವೆಲ್ಲ ನಂಬಲಿಕ್ಕೆ ಆಗೋದಿಲ್ಲ. ಅವು ಕತೆ ಕಟ್ಟುವಂಥದ್ದು ಅದು ಪ್ರಕ್ರಿಯೆ, ಅದು ಬಹಳ ಹಿಂದಿನ ಇದೆ. ಇದನ್ನು ಮತ್ತೆ ವೈಜ್ಞಾನಿಕ ಆಲೋಚನೆ ಮಾಡಿದರೆ ಅವೆಲ್ಲವೂ ಶುದ್ಧ ಸುಳ್ಳು ಅಂತ ನನ್ನ ಇದು. ಮುಖ್ಯವಾಗಿ ಯಾರು ಬಲಾಢ್ಯರಾಗಿದ್ದರು, ಯಾರು ಸಮರ್ಥವಾಗಿ ಆಳ್ವಿಕೆ ಮಾಡ್ತಿದ್ರು, ಅವರು ಕಟ್ಟಿದರು. ಆ ನಂತರ ಬಂದು ಅವರಿಗೆ ಆಶ್ರಯ ಕೊಟ್ಟಂಥವರು ವಿಜಯನಗರ ಅರಸರು. ಯಾರಿಗೆ? ವಿದ್ಯಾರಣ್ಯರಿರ್ಬೋದು, ಬೇರೆಯವರಿಗಿರ್ಬೋದು. ಅದು ಕ್ರಿಯಾಶಕ್ತಿಗಳು ಅಂತ ಹೇಳ್ತಾರೆ ಮತ್ತು ವಿದ್ಯಾರಣ್ಯರು ಅಂತಾರೆ. ಎಲ್ಲ ಉಲ್ಲೇಖಗಳು ನಮಗೆ ಸಿಗ್ತವೆ. ಮತ್ತು ಅವ್ರ ಕಾಲಮಾನವನ್ನು ನೋಡಿದಾಗ ಸಣ್ಣ ವ್ಯತ್ಯಾಸಗಳು ಸಿಗ್ತವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಅರಸರೇ ಮೊದಲು, ಆ ನಂತರ ಬಂದು ಸೇರ್ಕೊಂಡವರು ನಮಗೆ ಈ ಗುರುಗಳು, ಸ್ವಾಮಿಗಳು ಅಂತ ನಾವು ಹೇಳ್ಬೋದು, ಸ್ವಾಮೀಜಿಗಳು ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಹೇಳಿದಾಗ ದುತ್ತನೆ ಬಂದು ಇಲ್ಲಿ ವೀರಾಗಿ ಬೆಳೆದಿಲ್ಲ ಅವರು. ಇಲ್ಲ, ಸಾಮಂತರಾಗಿ ಪಾಳೆಗಾರ. ಅವ್ರು ಈಗಾಗಲೇ ಒಂದು ವಲಯದಲ್ಲಿ, ಒಂದು ಪ್ರದೇಶದಲ್ಲಿ ತಮ್ಮದೇ ಆದಂತಹ ಒಂದು ನೆಲೆಯನ್ನು ಕಂಡುಕೊಂಡವರು, ಮತ್ತೆ ಸಂಬಂಧವನ್ನು ಇರಿಸಿಕೊಂಡವರು, ವೈವಾಹಿಕ ಸಂಬಂಧವನ್ನು ಒಂದು ರಾಜಮನೆತನದ ಜೊತೆಗೆ ಇರಿಸಿಕೊಂಡವರು. ಆ ಹಿನ್ನೆಲೆಯಲ್ಲಿ ಅವರು ಸಾಮ್ರಾಜ್ಯವನ್ನು ಹೊಯ್ಸಳರ ನಂತರ ಕಟ್ಟಿದವರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು ಸರ್. ಯಾಕಂದ್ರೆ ಹೊಯ್ಸಳರ ಪ್ರಾಬಲ್ಯ ಬೀಳ್ತಾ ಹೋಯ್ತು. ಹೌದು, ಇವರು 5 ಜನ ಒಟ್ಟಿದ್ರು ಅಂತ ಬಂದ್ರು, ಅವ್ರು ಬೆಳೆಸಿದ್ರು ಅನ್ನೋದು ಹೇಳ್ಬೋದು. ಅದಕ್ಕೆ ಇನ್ನು ಕೆಲವರು ಹೇಳ್ತಾರೆ ವಿದ್ಯಾರಣ್ಯರು ಸಂಪತ್ತು ಕೊಟ್ಟರು, ಇವೆಲ್ಲ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವೈಜ್ಞಾನಿಕವಾಗಿ ನಂಬಲಿಕ್ಕೆ ಸಾಧ್ಯ ಆಗ್ತದ? ಚಿನ್ನದ ಮಳೆ ಬರ್ಸೋದುಂಟಾ? ಇವೆಲ್ಲ ಅಲ್ಲ ಅದು. ಬಟ್ ಅವರು ತಮ್ಮ ಪರಿಶ್ರಮದ ಹಿನ್ನೆಲೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ ನಾವು 5 ಜನರ ಬಗ್ಗೆ ನಾವು ಮಾಹಿತಿ ಕೊಡ್ಬೋದು.
ಮತ್ತೆ ಈ ವಂಶಗಳು ಯಾಕೆ ಬದಲಾದ? ಉದಾಹರಣೆಗೆ ಸಂಗಮ, ಸಾಳುವ, ತುಳುವ, ಅರವೀಡು ಅಂತಾರಲ್ಲ. ಉದಾಹರಣೆಗೆ ಒಬ್ಬ ರಾಜ ಇದ್ರೆ ರಾಜನ ಮಗ ಮಾತ್ರ ರಾಜ ಆಗ್ತಾರೆ. ಹಾಗದೊಂದು ಪರಂಪರೆ, ಅದು ಬಹುತೇಕ ರಾಜವಂಶಗಳಲ್ಲಿ ಹಾಕಿ ನೋಡ್ತೀವಿ. ಮತ್ತೆ ಈ ವಂಶಗಳು ಯಾಕೆ ಬದಲಾದವು, ಏನಕ್ಕೆ ಕಾರಣ? ಏನಂದರೆ ವಂಶಗಳಲ್ಲಿ ಅದು ವಂಶ ಮುಂದುವರಿಬೇಕಲ್ಲ. ಈಗ ಸಂಗಮ ವಂಶ ಅಂತ ಹೇಳ್ತೀವಿ, ಅವರು ಹೆಚ್ಚು ಕಡಿಮೆ 1336ರಿಂದ 1490ರವರೆಗೆ ಆಳ್ವಿಕೆ ಮಾಡಿದರು. ಸುಮಾರು 150 ವರ್ಷ. ಅವರು ಆಳ್ವಿಕೆ ಮಾಡಿದರು. ನಂತರ ಸಾಳುವ ಬಂದರು, ಅವರು ವೀಕ, ಒಬ್ಬರು ಇಬ್ಬರು ಅಷ್ಟೇ ಬರ್ತಾರೆ ಸಾಳುವ. ಇದರಲ್ಲಿ ಸಾವು ನರಸಿಂಹ ಮತ್ತು ನರಸಿಂಹ ಅಂತ ಬರ್ತಾರೆ, ಅವರು ಇಬ್ಬರೇ ಆದರು. ಆ ನಂತರ ಬಲಿಷ್ಠವಾಗಿ ಇದ್ದವರು ತುಳುವ ಮನೆತನವೇ. ತುಳುವ ಮನೆತನದ ವೀರ ನರಸಿಂಹ, ಆಮೇಲೆ ನರಸನಾಯಕ ಅಂತ ಬರ್ತಾನೆ, ಯಾರು ಕೃಷ್ಣದೇವರಾಯನ ಅಪ್ಪ. ಅವ್ರ ಮೂಲಕ ಮತ್ತೆ ತುಳುವ ಮನೆತನ ಆರಂಭ ಆಯಿತು. ತುಳುವ ಮನೆತನದ ನಂತರ ಸದಾಶಿವರಾಯ ಕೊನೆಯ ಅರಸ ಆಗ್ತಾನೆ. ಅವನ ನಂತರ ಸರಿಯಾದವರು ಇಲ್ಲದಕ್ಕೆ ರಾಮರಾಯ ಇಡೀ ಇದರ ಅರವೀಡು ವಂಶದ ರಾಮರಾಯ ತಮ್ಮ ನೇತೃತ್ವವನ್ನು ವಹಿಸಿಕೊಂಡು ಮುಂದುವರಿಸ್ತಾನೆ. ಸದಾಶಿವರನ್ನ ಪಕ್ಕಕ್ಕೆ ತಳ್ಳಿ ಅಥವಾ ಸೆರೆಮನೆಯಲ್ಲಿ ಇಟ್ಟು ತಾನೇ ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದು. ನಂತರ ನಮಗೆ ವಿಜಯನಗರದಲ್ಲಿ 5 ರಾಜಧಾನಿಗಳು ಸಿಗ್ತವೆ. ಮೊದಲನೇ ರಾಜಧಾನಿ ಆನೆಗೊಂದಿ. ಆನೆಗೊಂದಿಯನ್ನು ಶಾಸನದಲ್ಲಿ ಕುಂಜರ ಕೋಣ ಅಂತ ಕರೀತಾರೆ. ಕುಂಜರ ಅಂದರೂ ಆನೆನೇ, ಅಂದರೆ ಆನೆಯನ್ನು ಪಳಗಿಸುವಂತಹ ಒಂದು ಸ್ಥಳ ಆಗಿರ್ಬೋದು. ಅದು ಆನೆಗೊಂದಿ ಇತ್ತು. ಆ ನಂತರ ಹರಿಹರನ ನಂತರ ಬಂದಂಥ ಬುಕ್ಕರಾಯನ ಅವಧಿಯಲ್ಲಿ ವಿಜಯನಗರ ಪಟ್ಟಣಕ್ಕೆ ಅವನು ಸ್ಥಳಾಂತರಗೊಳಿಸಿದ ಮತ್ತು ವಿಜಯನಗರ ಪಟ್ಟಣವನ್ನು ನಿರ್ಮಿಸಿದ ಅನ್ನೋದು ಸಿಗುತ್ತೆ. ಅದು ಆನೆಗೊಂದಿ ಮತ್ತು ಹಂಪೆ. 1565ರಲ್ಲಿ ನಿಮಗೆ ಗೊತ್ತಿರುವಂಥದ್ದು ರಕ್ಕಸಗಿ ತಂಗಡಿ ಯುದ್ಧದ ನಂತರ ಸೋತ ನಂತರ ಇಲ್ಲಿಂದ ಪೆನುಗೊಂಡೆಗೆ ಹೋಯಿತು. ಪೆನುಗೊಂಡೆಯಿಂದ ಚಂದ್ರಗಿರಿಗೆ ಹೋಯಿತು. ಪೆನುಗೊಂಡೆಯಲ್ಲೂ ಅವರು ಉಳ್ಕೊಳ್ಳೋಕ್ಕಾಗಲಿಲ್ಲ, ಚಂದ್ರಗಿರಿಗೆ ಹೋದರು. ಚಂದ್ರಗಿರಿಯಲ್ಲೂ ತಾಳಕ್ಕಾಗದೆ ಕೊನೆಗೆ ಅವರು ವೆಲ್ಲೂರಿಗೆ ಹೋಗಿ ಕೊನೆಯ ಇವುಗಳನ್ನು ಆಳ್ವಿಕೆಯನ್ನು ಅಲ್ಲಿನೇ ನೆಲೆಸಿ ಸಮಾಪ್ತಿ ಮಾಡಿದರು ಅಂತ ಹೇಳ್ಬೋದು. ಎಷ್ಟು ವರ್ಷ? 300 ವರ್ಷ. ನಮಗೆ 1336ರಿಂದ 1670-75ರವರೆಗೂ ಇವರ ಆಳ್ವಿಕೆಯನ್ನು ನೋಡ್ತಾ ಹೋಗ್ತೀವಿ ನಾವು. ಸುಮಾರು 340 ವರ್ಷ. 300 ಜಾಸ್ತಿ ಇದೆ. ಇಲ್ಲಿ ನಮಗೆ 220 ವರ್ಷಗಳ ಕಾಲ ವಿಜಯನಗರದಲ್ಲಿ ಆಳ್ವಿಕೆ ಮಾಡೋದನ್ನು ನಾವು ನೋಡ್ತೀವಿ. ಇದು ಯಾಕೆ ಸುವರ್ಣಯುಗ ಅಂತಾರೆ? ಅಂಥದ್ದೇ ಸುವರ್ಣಯುಗ ಅನ್ನೋ ಕಲ್ಪನೆ ಸ್ವಲ್ಪ ಕಷ್ಟ. ಅದು ಎಲ್ಲ ಕಾಲದ ಅದನ್ನ ಒಪ್ಪೋದು ಕಷ್ಟ. ಸುವರ್ಣ ಯುಗ ಅನ್ನೋದನ್ನ ನಾವು ಒಪ್ಪೋದು ಕಷ್ಟ. ಯಾಕಂದರೆ ಭದ್ರವಾದ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಗಟ್ಟಿಯಾದಂತಹ ನೆಲೆಯನ್ನು ಕಂಡುಕೊಂಡು ಮತ್ತು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ನಾವು ಸುವರ್ಣಯುಗ ಅಂತ ಕರೀತಾರೆ ಇವರು. ಬಟ್ ಸುವರ್ಣಯುಗ ಯಾವತ್ತೂ ಇಲ್ಲ, ಜನಸಾಮಾನ್ಯರಿಗಲ್ಲ ಅದು ಸುವರ್ಣಯುಗ ಅನ್ನೋದು. ಜನಸಾಮಾನ್ಯರಿಗೆ ಅವರ ಸ್ಥಿತಿಗಳು ಕಾಮನ್ ಇವತ್ತೇನು ನಾವು ನೋಡ್ತೀವಲ್ಲ, ಇವತ್ತು ಕೂಡ ಹಂಗಾರೆ ಆಧುನಿಕ ಕಾಲದಲ್ಲಿ ಪ್ರಜಾಪ್ರಭುತ್ವ ಇರುವ ಹಿನ್ನೆಲೆಯಲ್ಲಿ ನಾವು ಸುವರ್ಣಯುಗ ಅಂತ ಹೇಳ್ಕೋಬೋದ ನಾವು? ಅಲ್ವಾ? ಅದನ್ನು ನಾವು ಸುವರ್ಣಯುಗ ಅಂತ ಕರೆಯೋದು ಅದು ಸುಮ್ಮನೆ ಏನು ಆಡಳಿತದ ಸ್ಥಿರತೆ ಹಿನ್ನೆಲೆಯಲ್ಲಿ ಕೆಲವು ಹೇಳ್ಬೋದೇ ಹೊರತು, ಬಟ್ ಆ ಥರದಲ್ಲಿ ಎಲ್ಲವೂ ಕೂಡ ಸುಭಿಕ್ಷವಾಗಿತ್ತು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದರೆ ಅದು ಸ್ವಲ್ಪ ಕಷ್ಟ ಅನಿಸ್ತದೆ. ಮತ್ತು ಮುತ್ತುರತ್ನ ಮಾರ್ತಿದ್ರು ಅಂತೆಲ್ಲ ಹೇಳಿ, ಮುತ್ತುರತ್ನ ಮಾಡ್ತಾ ಇದ್ರು ಅಂದಾಕ್ಷಣ ನಾವು ಸುವರ್ಣಯುಗ ಅಂತ ಹೇಳೋಕ್ಕಾಗೋದಿಲ್ಲ ಅದು. ಯಾಕಂದರೆ ಇವತ್ತು ಕೂಡ ನಮ್ಮ ಹೊಸಪೇಟೆ ಬೀದಿಗಳಲ್ಲಿ ಮುತ್ತುರತ್ನ ಮಾರಾಟ ಮಾಡ್ತೀವಿ ನಾವು. ಚಿನ್ನದ ಅಂಗಡಿಗಳು ಸಾಲಾಗಿ ಇದ್ದಾವೆ, ಅವನ್ನೆಲ್ಲ ಹೇಳೋಕ್ಕಾಗ್ತದ? ಅದಕ್ಕೆ ಇಡೀ ದಕ್ಷಿಣ ಭಾರತದ ಅಥವಾ ಇಡೀ ಭಾರತ ದೇಶದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ನಗರ ಹಂಪಿಯಾಗಿತ್ತು. ಅದರಿಂದ ನಮಗೆ ಎಲ್ಲ ಕಡೆಯ ಸಂಪತ್ತು ಇವುಗಳು ಬರ್ತಾಯಿದ್ವು, ಸರಕುಗಳು ಬರ್ತಾಯಿದ್ವು. ಆ ಸರಕಿಗೆ ಒಂದು ಮಾರುಕಟ್ಟೆಯಾಗಿ ನಾವು ಹಂಪಿಯನ್ನು ನೋಡಬೇಕು ಹೊರತು ಅದು ಹಂಪಿಯ ಇವುಗಳನ್ನು ನಾವು ಬದುಕಿನ ಒಂದು ಗುರುತಲ್ಲ, ಅದು ಜನಸಾಮಾನ್ಯರ ಬದುಕಿನ ಗುರುತಾಗೇನ ಇಲ್ಲ. ಎಲ್ಲವನ್ನು ನಾವು ಅದನ್ನೇ ಸುವರ್ಣ ಮಾರಿದ ತಕ್ಷಣ ಸುವರ್ಣಯುಗ ಆಗೋದಾದರೆ ನಾವು ಅದು ಸ್ವಲ್ಪ ಒಪ್ಲಿಕ್ಕೆ ಕಷ್ಟ ಆಗ್ತದೆ ಅದನ್ನು ಆ ರೀತಿಯಲ್ಲಿ. ಹಾಗಾಗಿ ಕೃಷ್ಣದೇವರಾಯರನ್ನ ಯಾಕೆ ಇಷ್ಟು ನಾವು ಆರಾಧಿಸ್ತೀವಿ, ಯಾಕೆ ಇಷ್ಟು ಏನು ಅವ್ರ ಕೊಡುಗೆ ಆಗೋದ್ರೆ? ಕೃಷ್ಣದೇವರ ಕೊಡುಗೆ ತುಂಬಾ ಇದೆ. ನಾವು ಅವನ ಅವಧಿಯಲ್ಲಿ ಏನು ಯಾಕೆ ಅಂತಂದರೆ 1510ರಿಂದ 29ರವರೆಗೆ ಅವನು ಸುಮಾರು 19 ವರ್ಷಗಳ ಕಾಲ ಅವನು ಆಳ್ವಿಕೆ ಮಾಡಿದ್ದು. ಅವನ ಅವಧಿಯಲ್ಲಿ ನಿಮಗೊಂದು ಬಿರುದಿನ ಬಗ್ಗೆ ಮಾತಾಡಬೇಕು. ಅವನ ಬಿರುದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಕೊಂಡನಾಡ ಕೊಡದ ಮಾಂಡಲಿಕರ ಗಂಡ ಅಂತ ಕೊಂಡನಾಡ ಕೊಡದ ಮಾಂಡಲಿಕರ ಗಂಡ ಅಂತ ಹೇಳುವಂಥ ಬರುತ್ತೆ. ಅಂದರೆ ಅವನು ಯಾವ ರಾಜ್ಯದ ಮೇಲೆ ಅಥವಾ ಮಾಂಡಲಿಕರ ಮೇಲೆ ಸಾಮಂತ ಇವುಗಳ ಮೇಲೆ ಕಣ್ಣಿಟ್ನೋ ಅಂದರೆ ಅದನ್ನು ವಶಪಡಿಸಿಕೊಳ್ಳದೆ ಬಿಡೋದಿಲ್ಲ ಅನ್ನೋ ಥರದಲ್ಲಿ ಆ ಬಿರುದಿರೋದು. ಕೊಂಡನಾಡ ಕೊಡದೆ ಇರುವಂತಹ ಮಾಂಡಲಿಕರ ಗಂಡ ಅಂತ. ಅಂದರೆ ಅಷ್ಟು ಪ್ರಬಲ, ಅಂದರೆ ಅವನು ಪ್ರಬಲವಾದಂತಹ ಅರಸ ಅನ್ನುವ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ಅವನು ಅಷ್ಟೊಂದು ಪ್ರಬಲವಾಗಿದ್ದಂತಹ ಅರಸ. ಆ ಹಿನ್ನೆಲೆಯಲ್ಲಿ ನಾವು ಮತ್ತು ಇಡೀ ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಿದಂತಹವನು ಮತ್ತು ಗಟ್ಟಿಗೊಳಿಸಿದವನು, ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದ ಹಿನ್ನೆಲೆಯಲ್ಲಿ ಅವನನ್ನು ಸುಭದ್ರವಾಗಿರೋ ಹಿನ್ನೆಲೆಯಲ್ಲಿ ದಾಖಲೆಗಳು ಯಥೇಚ್ಛವಾಗಿ ಸಿಗುವ ಹಿನ್ನೆಲೆಯಲ್ಲಿ ನಾವು ಅವನನ್ನು ಪ್ರಬಲ ಅರಸ
ಅಂತ ಕೃಷ್ಣದೇವರಾಯನ ಗುರುತಿಸ್ತಾರೆ. ಇದಕ್ಕಿಂತ ಮುಂಚೆನೂ ಕೂಡ ನಮಗೆ ಇಮ್ಮಡಿ ದೇವರಾಯನು ಕೂಡ ಹಾಗೆಯೇ ಎರಡನೇ ದೇವರಾಯನು ಕೂಡ ಗಜಬೇಂಟೆಕಾರ ಅಂತ ಕರ್ಕೊಂಡಿದ್ದಾನೆ. ಒನ್ನ ಕೊಟ್ಟ ಕುದುರೆ ಕೊಂಬ ಮಾಡಲಿಕ್ಕರ ಗಂಡ ಅಂತ ಅವನು ಕರ್ಕೊಂಡಿದ್ದಾನೆ. ಕಂಡನಾಡ ಕೊಂಡು ಕೊಂಡನಾಡ ಕೊಡದ ಮಾಡಲಿಕ್ಕರ ಗಂಡ ಅಂತಲೂ ಕರ್ಕೊಂಡಿದ್ದಾನೆ. ಈ ಥರದ ಇವುಗಳು ಇಂದೂರಾಯ ಸುರತ್ರಾಣ ಅಂತ ಕರ್ಕೊಂಡಿರುವಂಥ ಇವೆಲ್ಲವೂ ಕೂಡ ನಮಗೆ ಬಿರುದುಗಳಲ್ಲಿ ಸಿಗೋ ಹಿನ್ನೆಲೆಯಲ್ಲಿ ಸಂಗಮ ಮನೆತನದ ಅರಸರು ಸುಭದ್ರವಾದಂತಹ ನೆಲೆಗಟ್ಟನ್ನು ಹಾಕಿಕೊಟ್ರು. ತುಳುವ ಮನೆತನ ಅರಸರು ಅದನ್ನು ಸಾಕಷ್ಟು ವಿಸ್ತರಿಸಿದರು ಅನ್ನೋದನ್ನು ನಾವು ಹೇಳ್ಬೋದು. ಅರವೀಡು ಅರಸರ ಅವಧಿಯಲ್ಲಿ ರಾಮರಾಯನ ಅವಧಿಯಲ್ಲಿ ತುಂಬ ಉತ್ತುಂಗಕ್ಕೆ ಹೇರ್ತು. ಆದರೆ ಕೊನೆಗೆ ಅದು ರಕ್ಕಸ ತಂಗಡಿಗೆ ಯುದ್ಧದ ಪತನಾನಂತರ ಅದು ಸಹಜವಾಗಿಯೇ ಕುಸಿತ ಹೋಗಿದ್ದನ್ನು ಮತ್ತು ರಾಜಧಾನಿಗೆ ಬದಲಾವಣೆ ಮಾಡಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನನಗೆ ಒಂದು ಅಂಶ ನಮಗೆ ಗಮನ ಬರೋದು, ರಕ್ಕಸಗಿ ತಂಗಡಿಗೆ ಯುದ್ಧ ಅಂತ ನಾವು ಹೇಳ್ತೀವಲ್ಲ, ಈ ರಕ್ಕಸಗಿ ತಂಗಡಿ ಯುದ್ಧದ ಚರಿತ್ರೆಯನ್ನು ನಾವು ನೋಡಿದಾಗ ಸೋಲು ಗೆಲುವು ಸಹಜವಾಗಿ ಆಗುವಂಥದ್ದು. ಅಲ್ಲಿ ರಾಮರಾಯನ ರುಂಡವನ್ನು ಶಿರಚ್ಛೇದ ಮಾಡಿದ ಅನ್ನುವ ಸಂಗತಿ ನಮಗೆ ಸಿಗ್ತದೆ ಯುದ್ಧ ಭೂಮಿಲಿ. ಆಯಿತು, ಅವನು ರಾಮರಾಯ ಸತ್ತು ಹೋದ ಅಂತಂದರೆ ನಂತರ ತಿರುಮಲ ಮತ್ತು ವೆಂಕಟಾದ್ರಿಯರಿದ್ದರು ತಮ್ಮವರು, ಇಬ್ಬರು. ಆ ತಮ್ಮಂದಿರು ಸೈನ್ಯದ ನೇತೃತ್ವವನ್ನು ವಹಿಸ್ಕೊಂಡು ಮುನ್ನಡೆ ಇಟ್ಟಿದ್ರೆ ಅಥವಾ ಮುಂದುವರಿಸಿದ್ರೆ ಸಾಮಾನ್ಯ ಯುದ್ಧವನ್ನು ಎದುರಿಸುವಂತಹ ಶಕ್ತಿ ಅವರಿಗೆ ಬರ್ತಾ ಇತ್ತು. ಮತ್ತು ಸೈನಿಕರ ಎಲ್ಲವನ್ನು ಒಟ್ಟುಗೂಡಿಸಿ ಹೋರಾಡಿದರೆ ಜಯ ಸಿಕ್ತಿತ್ತು ಮತ್ತು ಸಾಮ್ರಾಜ್ಯ ಉಳಿತಿತ್ತು ಅಂತೇಳಿ. ಆದರೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಅವರು ಶಿರಚ್ಛೇದ ಮಾಡಿದ ನಂತರ ಓಡಿ ಬರ್ತಾರೆ. ಇದಕ್ಕೆ ಒಂದು ಕಾರಣವನ್ನು ನೋಡುವಾಗ ಅಂದರೆ ರಾಮರಾಯನೂ ಕೂಡ ಸ್ವತಂತ್ರವಾಗಿ ತನ್ನನ್ನು ತಾನು ರಾಜ ಅಂತ ಕರ್ಕೊಳ್ಳಿಲ್ಲ. ಸದಾಶಿವರಾಯನನ್ನೇ ನಮ್ಮ ಶಾಸನಗಳಲ್ಲಿ ಮಹಾರಾಯ ಅಂತ ಕರೀತಾರೆ. ಅವನ ಹೆಸರಿನಲ್ಲೇ ಅವನ ಶಾಸನಗಳು ಹಾಕಿಸಿದ್ದಾನೆ. ಅಂದರೆ ಮಹಾರಾಜನೇ ಇನ್ನೂ ಸ್ಪಷ್ಟವಾಗಿ ಅವರಲ್ಲಿ ಯಾರೂ ರಾಮರಾಯನೇ ಮಹಾರಾಜ ಆಗಿಲ್ಲ ಅಂತ ಕರ್ಕೊಂಡಿಲ್ಲ. ಇನ್ನು ತಿರುಮಲ ವೆಂಕಟಾದ್ರಿಯವರು ಕೂಡ ಇನ್ನೂ ಆಡಳಿತದಲ್ಲಿ ಅಷ್ಟು ಗಟ್ಟಿತನವನ್ನು ತೋರಿಸಲಿಕ್ಕೆ ಹೋಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಓಡಿ ಬಂದು ರಾಜಧಾನಿಯನ್ನೇ ಖಾಲಿ ಮಾಡಿಕೊಂಡು ಪೆನುಗೊಂಡಿಗೆ ಹೋಗಿರಬಹುದು ಅಂತ ನನ್ನ ಅನಿಸಿಕೆ. ಹಾಗಾದರೆ ಇವರು ಯುದ್ಧ ಮಾಡೋಕೆ ಅಷ್ಟು ದೂರ ಯಾಕೆ ಹೋದ್ರಿ? ಉದಾಹರಣೆ ಇಲ್ಲ, ಯುದ್ಧ ಮಾಡೋದು ಸಾಮಾನ್ಯವಾಗಿ ಮೇರೆಗಳಲ್ಲಿ ಅಂದರೆ ಗಡಿ ಭಾಗಗಳಲ್ಲಿ. ಅದು ನಮಗೆ ಸಾಮ್ರಾಜ್ಯದ ಗಡಿ ನಮಗೆ ಯಾವುದಂತ ಕೃಷ್ಣಾ ನದಿ ಆಗಿತ್ತು. ವಿಜಯನಗರದ ಗಡಿ ಕೃಷ್ಣಾ ನದಿ. ಇವರು ಈಗ ನೋಡಿ, ನಮಗೆ ಮೂರು ರಾಯರ ಗಂಡ ಅಂತ ಬರುತ್ತೆ, ಚತುಸ್ಸಮುದ್ರಾಧೀಶ್ವರ ಅಂತ ಬರುತ್ತೆ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಮುದ್ರಾಧಿಪತಿ ಅಂತ ಬರುತ್ತೆ, ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಸಮುದ್ರಾಧಿಪತಿ ಅಂತ ಕರ್ಕೊಂಡಿದ್ದಾರೆ ಇವರು. ಅಂದರೆ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ 3 ಸಮುದ್ರಗಳು ಇರುವಂತಹದ್ದು. ಒಂದು ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ. ಹಾಗಾದರೆ ಇವರು ಚತುಸ್ಸಮುದ್ರಾಧೀಶ್ವರನ ಕರೀತಾರೆ, ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಸಮುದ್ರಾಧಿಪತಿ ಅಂತ ಕರ್ಕೊತಾರೆ. ಯಾಕೆ ಅಂತಂದರೆ ಕೃಷ್ಣಾ ನದಿಯನ್ನೂ ಕೂಡ ಅವರು ಕಲ್ಪನೆಯಲ್ಲಿ ಒಂದು ಸಮುದ್ರವನ್ನಾಗಿ ಭಾವಿಸ್ಕೊಂಡಿದ್ದನ್ನು ನಾವು ಕಾಣ್ತೀವಿ. ಅದೇ ಅವರ ಮೇರೆಯಾಗಿದ್ದನ್ನು ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಚತುಸ್ಸಮುದ್ರಾಧೀಶ್ವರ ಅಂತ ಕರ್ಕೊಂಡಿರೋದು. ಆ ಕೃಷ್ಣಾ ನದಿಯ ದಂಡೆಯಲ್ಲೇ ಈ ಯುದ್ಧಗಳು ಹೆಚ್ಚಿನಾಯಿತು. ನಿಮಗೆ ನೋಡಿ, ವಿಜಯನಗರದ ಯುದ್ಧಗಳನ್ನು ನಾವು ಗಮನಿಸಿದಾಗ ಒಂದು ಮುದಗಲಲ್ಲಿ ನಡೆದಿರುತ್ತೆ, ಇಲ್ಲಾಂದ್ರೆ ರಾಯಚೂರಲ್ಲಿ ನಡೆದಿರ್ತದೆ. ಈಗ ನಾವು ಅದಕ್ಕೆ ರಾಯಚೂರು ದೋಬ್ ಅಂತ ಕರಿತೀವಿ. ದೋಬ್ ಪ್ರದೇಶ ಅಂದರೆ 2 ನದಿಗಳು ಸೇರುವಂತಹ ಜಾಗ. ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಸೇರುವಂತಹ ಜಾಗ ತುಂಬ ಫಲವತ್ತಾದಂತಹ ಪ್ರದೇಶ. ಅದು ಏನು ನಮಗೆ ಈಗ ಸಿಗುತ್ತಲ್ಲ ಈ ಭಾಗ ಏನು ಕಾಣ್ತೀವಲ್ಲ, ಅವೆರಡೂ ಮುಖಜ ಭೂಮಿ ನಿವೇದನೆ ಸೇರುವಂತಹ ಭಾಗ ಅಂತಂದರೆ ಇಡೀ ತುಂಗಭದ್ರಾದಿಂದ ಉತ್ತರ ಭಾಗ ಏನಿದೆಯಲ್ಲ ಅದೆಲ್ಲ ಸಮೃದ್ಧವಾದಂತಹ ಪ್ರದೇಶ. ಆ ಪ್ರದೇಶದ ಹಿಡಿತವನ್ನು ಒಂದು ಸರಿ ಅವರು ಯಾರು ಶಾಹಿ ಸುಲ್ತಾನರು ಅಥವಾ ಬಹುಮನಿ ಅರಸರು ಇದನ್ನು ವಶಪಡಿಸಬೇಕು ಅಂತ ಇದು ಮಾಡ್ತಿದ್ರು. ಆಮೇಲೆ ವಿಜಯನಗರದವರು ಕೂಡ ಇವರಿಬ್ಬರ ಮಧ್ಯೆ ಸಹಜವಾಗಿಯೇ ಯುದ್ಧಗಳು ಏರ್ಪಡ್ತಿದ್ವು. ಅದರಲ್ಲೂ ವಿಶೇಷವಾಗಿ ಮುದಗಲನ್ನು ರಾಯಚೂರನ್ನು ವಶಪಡಿಸಿಕೊಳ್ಳೋಕ್ಕಾಗಿಯೇ ಆದಂತಹ ಯುದ್ಧಗಳು ಅನೇಕ, ಸುಮಾರು 22ಕ್ಕೂ ಹೆಚ್ಚು ಯುದ್ಧಗಳು ನಡೆದಿದ್ದು ಎಲ್ಲಿ ಅಂದರೆ ನಮಗೆ ರಾಯಚೂರು ದೋ ಪ್ರದೇಶದ ಭಾಗಗಳಾದಂತಹ ಕೋಟೆಗಳಾದಂತಹ ಮುದಗಲ್ನಲ್ಲಿ ಮತ್ತು ರಾಯಚೂರಿನಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಭೂಭಾಗವನ್ನು ವಶ ಮಾಡ್ಕೊಳ್ಳೋಕ್ಕಾಗಿಯೇ ಮಾಡಿದಂತಹ ಯುದ್ಧಗಳು. ಹಾಗಾದರೆ ಇದನ್ನೆಲ್ಲ ನಾಶ ಮಾಡಿದ್ಯಾರು? ಈ ನಾಶ ಅಂತಾರೆ, ಹೊಡೆದ್ಬಿಟ್ರು ಅಂತಾರೆ. ನೋಡಿ, ಅದೇ ಒಂದು ಊರು ಅಂದರೆ ರಕ್ಷಣೆ ಇಲ್ಲದೇ ಇದ್ದರೆ ಯಾರು ಹಾಳು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ಸಹಜವಾಗಿ ಈಗ ನನ್ನ ಮನೆಯಲ್ಲಿರೋ ವಸ್ತುಗಳನ್ನ ತೊಗೊಂಡೋಗ್ಬೇಕಲ್ಲ, ನನಗೆ ಏನೇನು ಸಿಗ್ತತ್ತೋ ಮೊದಲು ನನಗೆ ತೊಗೊಂಡು ಹೋಗೋಂಥ ಪ್ರಯತ್ನ ಯಾರು ಮಾಡ್ತಾರೆ? ಆ ಮನೆಯವನೇ ಮಾಡ್ತಾನೆ. ಈಗ ನೋಡಿ, ಇಡೀ ನಗರ ರಾಜನೇ ಇಲ್ಲದ ಇದ್ದಾಗ ರಾಜನೇ ಅಥವಾ ಆಡಳಿತವೇ ತನ್ನನ್ನು ತಾನು ಎಲ್ಲವನ್ನೂ ತಗೊಂಡು ಬೇರೆ ಕಡೆಗೆ ಹೊರಟಾಗ ಅಭದ್ರತೆ ಸಹಜವಾಗಿ ಜನಸಾಮಾನ್ಯರಿಗೆ ಕಾಡುವಂತಹದ್ದಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ವಸ್ತುಗಳನ್ನು ಖಾಲಿ ಮಾಡ್ಕೊಂಡು ಹೋದರು. ಕೊನೆಗೆ ಉಳಿದಂಥ ಭಾಗಗಳು ಅಂದರೆ ದೇವಾಲಯಗಳು.
ದೇವಾಲಯಗಳು ಯಾಕೆ ಉಳಿದು ಅಂದರೆ ಈ ಕಲ್ಲು ಅದು ಬಳಸಿದಂತಹ ಮೆಟೀರಿಯಲ್ಸು ಮತ್ತು ದೇವರ ಒಂದು ದೈವಿಕ ಕಲ್ಪನೆ ಜನರಲ್ಲಿದ್ದಂಥದ್ದು, ಧಾರ್ಮಿಕ ಭಾವನೆಗಳು ಇವೆಲ್ಲವೂ ಕೂಡ ಉಳಿದಿದ್ದಾವೆ. ಮತ್ತು ಅಂದರೆ ದೇವರು ಶಾಶ್ವತ ಅಂದರೆ ದೇವರಿಗೆ ಕಟ್ಟುವಂತಹ ದೇವಾಲಯವು ಶಾಶ್ವತವಾಗಿರ್ಬೇಕಂತ ಕಟ್ಟಿರುವಂತಹ ಸಂಗತಿಗಳು, ಕೋಟೆ ಕೊತ್ತಲಗಳು ಹಾಗೆ ಉಳಿದಿದ್ದಾವೆ. ಮನೆಗಳು ಏನಿದಾವಲ್ಲ, ವಸತಿ ಪ್ರದೇಶ ಏನಿದೆಯಲ್ಲ, ವಸತಿ ಪ್ರದೇಶ ಸಹಜವಾಗಿಯೇ ಕಲ್ಲು ಮಣ್ಣು ಮರ ಮುಟ್ಟುಗಳಿಂದ ಕಟ್ಟಿದಂಥದ್ದು. ಅವನ್ನ ಒಂದು ಆಯಾ ಪರಿಸರದ ಜನರು ತಗೊಂಡೋಗಿರುವಂಥದ್ದು ಇದೆ, ಸ್ವತಃ ಅವರೇ ಆ ಮನೆಯವರು ತೊಗೊಂಡೋಗಿರುವಂಥದ್ದು ಇರುವಂಥದ್ದು ಕಾಣ್ತೀವಿ. ಉಳಿದಂಥ ಭಾಗಗಳು ಕೆಲವು ಸುಟ್ಟ ಭಾಗಗಳು ಸಿಗ್ತವೆ, ಆಮೇಲೆ ಬಿದ್ದೋದ ಭಾಗಗಳು ಸಿಗ್ತವೆ. ಇಂಥವುಗಳಿಂದ ನಾವು ನೋಡಿದರೆ ನಾಶ ಮೊದಲಿಗೆ ನಮ್ಮ ಜನರೇ. ಅಂದರೆ ಈಗ ನೀವು ಒಂದು ನಾನು ಸುಮ್ಮನೆ ಉದಾಹರಣೆ ಕೊಡ್ತೀನಿ. 2001-2ರಲ್ಲಿ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ಅಲ್ಲಿ ಮುಳುಗಡೆ ಪ್ರದೇಶದಲ್ಲಿ ಸರ್ವೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ತೆಗೆದುಕೊಂಡಾಗ ನಾಶ ಹೇಗಾಗುತ್ತೆ ಅಂತ ಅನ್ನೋದಕ್ಕೆ ನಿಮ್ಗೆ ಹೇಳಿದ್ರು. ಎಲ್ಲ ಜನರು ಅವರ ಮನೆಗಳ ಮುಟ್ಟುಗಳನ್ನೆಲ್ಲ ಕಿತ್ಕೊಂಡ್ರು, ಬೇರೆ ಕಡೆಗೆ ಸ್ಥಳಾಂತರ ಆದರು. ಆ ಮನೆಯ ಮರ ತೊಲೆ ಎಲ್ಲ ಅವರಿಗೆ ಕೊನೆ ನೀರು ಬಂದಾಗ ಅನಿವಾರ್ಯವಾಗಿ ಮುಳುಗಿ ಹೋಯ್ತು. ಅಲ್ಲಿವರೆಗೆ ಏನಿದ್ದು ಅವನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂಥ ಸಂದರ್ಭವನ್ನು ನೋಡಿದಾಗ ಈಗ ಆಡಳಿತದ ಒಂದು ಸಂದರ್ಭದಲ್ಲಿ ಜನರು ಅಥವಾ ರಾಜರು ಇಲ್ಲದೇ ಇರುವಾಗ ಜನರು ತಾನೇ ತಮ್ಮ ವಸ್ತುಗಳನ್ನು ಮತ್ತು ತಮ್ಮ ಕ್ಷೇತ್ರಗಳನ್ನು ಮತ್ತು ಹುಡುಕೊಂಡು ಬೇರೆ ಬೇರೆ ಕಡೆಗೆ ಸ್ಥಳಾಂತರವಾದನ್ನು ನಾವು ನೋಡ್ತೀವಿ. ಈ ರೀತಿ ಇಡೀ ನಗರ ಹಾಳಾಯಿತು. ಮತ್ತು ಅವರು ಕೂಡ ಶತ್ರು ಪಡೆಗಳು ಕೂಡ ಬಂದು ಅವರಿಗೆ ತಮಗೆ ಸಿಕ್ಕಂತಹ ಇವುಗಳನ್ನ ತೆಗೆದುಕೊಂಡು ಹೋಗಿರ್ಬೋದು. ಮತ್ತು ಒಂದು ಪಡೆ ಅಂತ ಬಂದಾಗ ಅದು ಹೇಗೆ ಅವರ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳು ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅಪಾರ ಪ್ರಮಾಣದ ಚಿನ್ನ ಸಾಗಿಸಿದ್ರು ಅಂತ ಕಥೆಗಳು ಹಾಡೆಲ್ಲ ಬರ್ತವೆ. ಅಲ್ಲ, ಅದು ಯಾರು ಸಾಗಿಸಿದ್ರು ಅಂದರೆ ವಿಜಯನಗರದವ್ರು ಸಾಗಿಸ್ಕೊಂಡಿದ್ರು. ವಿಜಯನಗರದವರು ಈಗೇನು ತಿರುಮಲ ಮತ್ತು ವೆಂಕಟಾದ್ರಿಯರು ಅದೆಷ್ಟು ಸಾವಿರ ಆನೆಗಳು ಮತ್ತು ಕುದುರೆಗಳ ಮೇಲೆ ತಮ್ಮ ಸಂಪತ್ತನ್ನು ಪೆನುಗೊಂಡೆಗೆ ಕೊಂಡೊಯ್ದರು ಅಂತ ನಮಗೆ ದಾಖಲೆಗಳು ಹೇಳ್ತಾರೆ. ಅಣ್ಣ ಸತ್ತ ಗೊತ್ತಾದ್ಮೇಲೆ ಅವ್ರು ವಾಪಸ್ ಬಂದು ಇಲ್ಲಿನ ಅವರ ಪರಿವಾರವನ್ನೆಲ್ಲ ಕರ್ಕೊಂಡು ಪೆನುಗೊಂಡೆಗೆ ಹೋಗಿದ್ದಲ್ಲ. ಅವರು ಆ ನಂತರ ಬಂದಿದ್ದು ಯಾರು ಶಾಹಿ ಸುಲ್ತಾನರು ಇವರು ಎಲ್ಲ ಖಾಲಿ ಆದಮೇಲೆ ಬಂದದ್ದು. ಆ ಹಿನ್ನೆಲೆ ನಾನು ಯೋಚನೆ ಮಾಡೋದು. ಮತ್ತು ಇಲ್ಲಿನ ಸ್ಮಾರಕಗಳು ಸ್ಮಾರಕಗಳೆಲ್ಲ ಹಾಗೆ ಉಳಿದಿದ್ದಾವೆ. ಒಂದು ನಮ್ಮಲ್ಲಿ ಜನರು ಅಥವಾ ವಿದ್ವಾಂಸರು ಚರ್ಚೆ ಮಾಡುವಂಥದ್ದು ಏನಂದರೆ ಶೈವ ವೈಷ್ಣವ ಇವುಗಳ ಬಗ್ಗೆ ಮಾಡ್ತಾರೆ. ಶೈವ ದೇವಾಲಯ, ವಿರೂಪಾಕ್ಷ ದೇವಾಲಯ ಇನ್ನೂ ಅಚ್ಚಳಿದೆ ಉಳಿದಿದೆ, ವೈಷ್ಣವ ದೇವಾಲಯಗಳು ಯಾಕೆ ಉಳಿದಿಲ್ಲ ಅಂತ ಹೇಳೋದು. ನಮಗೆ ಧರ್ಮಗಳ ಹಿನ್ನೆಲೆಯಲ್ಲಿ ಅಥವಾ ಆರಾಧನೆಗಳ ಹಿನ್ನೆಲೆಯಲ್ಲಿ ನೋಡಿದರೆ ನಾನು ಈಗಾಗಲೇ ಹೇಳಿದೆ, ವಿರೂಪಾಕ್ಷ ದೇವಾಲಯ ಅತ್ಯಂತ ಪ್ರಾಚೀನವಾದ್ದು, ವಿಜಯನಗರ ಪೂರ್ವದಲ್ಲೇ ಇದ್ದಂತಹದ್ದು. ವಿರೂಪಾಕ್ಷ ಈ ನೆಲದ ದೈವ. ಆ ಕಾರಣದಿಂದ ಅವನು ಅರಸರು ಹೋದರೂ ಕೂಡ ಅವನು ಉಳ್ಕೊಂಡ. ಯಾಕೆ ಉಳ್ಕೊಂಡಂದರೆ ಇಲ್ಲಿನ ಜನರೇ ಅವನ ಆರಾಧಕರು, ಅವನ ಭಕ್ತರು. ಅದರಿಂದ ಅರಸ ನಂತರ. ಆದರೆ ವೈಷ್ಣವ ಅಥವಾ ಶ್ರೀ ವೈಷ್ಣವ ವಿಶೇಷವಾಗಿ ಇಲ್ಲಿ ಬಂದಿದ್ದು, ಈ ಶ್ರೀ ವೈಷ್ಣವ ರಾಮಾನುಜಾಚಾರ್ಯರ ಪ್ರಭಾವದ ಹಿನ್ನೆಲೆಯಲ್ಲಿ ಬಂದದ್ದು. ಆ ಧರ್ಮ ವಿಶೇಷವಾಗಿ ಇಲ್ಲಿ ತುಳುವ ಮನೆತನದ ಅರಸರ ಅವಧಿಯಲ್ಲಿ ಬಂದದ್ದು. ಅಂದರೆ ಅರಸರ ಆಶ್ರಯದ ಹಿನ್ನೆಲೆಯಲ್ಲಿ ಬಂದಂತಹದ್ದು. ಅರಸರ ಆಶ್ರಯದ ಹಿನ್ನೆಲೆಯಲ್ಲಿ ಅವರ ಕೊಡುಗೆಗಳ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಬಾಲಕೃಷ್ಣ ದೇವಾಲಯ, ತಿರುವೆಂಗಳನಾಥ ದೇವಾಲಯ, ಹಾಗೆಯೇ ವಿಠಲ ದೇವಾಲಯ, ಹೀಗೆ ಅನೇಕ ವೈಷ್ಣವ ದೇವಾಲಯಗಳು, ಪಟ್ಟಾಭಿರಾಮ ದೇವಾಲಯ, ಮಾಲ್ಯವಂತ ರಘುನಾಥ ದೇವಾಲಯ ಇವೆಲ್ಲವೂ ನಿರ್ಮಾಣ ಆಗಿದ್ದಾವೆ. ಇವೆಲ್ಲವೂ ಈ ಎಲ್ಲ ದೇವಾಲಯಗಳ ಕಾಲವನ್ನು ನಾವು ಪರಿಶೀಲಿಸಿದಾಗ ಅವು ತುಳುವ ಮನೆತನದ ಅವಧಿಯಲ್ಲೇ ನಿರ್ಮಾಣ ಆದಂಥವು. ದೊಡ್ಡ ರಾಮನ ಆರಾಧನೆ ಏನೇ ಇದ್ದರೆ ಅದು ತುಳುವ ಮನೆತನದಲ್ಲಿ ಯಥೇಚ್ಛವಾಗಿ ಮುಂದುವರೆದನ್ನು ನಾವು ಕಾಣ್ತೀವಿ. ಕೃಷ್ಣದೇವರಾಯ ಮತ್ತು ನಂತರದ ಅರಸರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದು. ತುಳುವ ಮನೆತನದ ಅರಸರೇ ವಿಶೇಷವಾಗಿ ಆರಾಧನೆ ಮಾಡಿದಂಥದ್ದು. ಈ ಹಿನ್ನೆಲೆ ತೆಗೆದುಕೊಂಡಾಗ ಅರಸನೊಂದಿಗೆ ಬಂದಂಥದ್ದು, ಅರಸನ ಆಶ್ರಯದ ಜೊತೆಗೆ ಬಂದಂತಹ ಧರ್ಮ ಯಾವುದು? ಶ್ರೀ ವೈಷ್ಣವ ಧರ್ಮ. ಅದು ಅರಸರು ಯಾವಾಗ ಪೆನುಗೊಂಡೆಗೆ ಸ್ಥಳಾಂತರ ಆದರೂ ಅವ್ರ ಜೊತೆಗೆ ಆ ಧರ್ಮದ ಅಥವಾ ಆ ಭಕ್ತರು ಸಹಜವಾಗಿ ಅವರೊಂದಿಗೆ ಹೋಗಿ ಪೆನುಗೊಂಡೆಗೆ ಸೇರಿಕೊಂಡ್ರು ಅಥವಾ ಬೇರೆ ಬೇರೆ ಕಡೆಗೆ ಸೇರಿಕೊಂಡ್ರು. ಇಲ್ಲಿ ಆರಾಧನೆ ಸಹಜವಾಗಿ ನಿಂತೋಯ್ತು. ಆರಾಧನೆ ಸಹಜವಾಗಿ ನಿಂತಾಗ ದೇವಾಲಯಗಳು ಏನಾಗ್ತವೆ? ಶಿಥಿಲ ಆಗ್ತಾ. ಇದು ಒಂದು ಸಾಮಾನ್ಯ ಸಂಗತಿ ಅಂತ ನಾನು ಭಾವಿಸಿದ್ದೀನಿ. ಆಗಿದ್ದೂ ಕೂಡ ನಮಗೆ ಇಲ್ಲಿ ಕೋದಂಡರಾಮ ಇವತ್ತು ಗಟ್ಟಿಯಾಗಿ ಉಳ್ಕೊಂಡಿದ್ದಾನೆ. ಹಾಗೆಯೇ ಮಾಲ್ಯವಂತ ರಘುನಾಥ ದೇವಾಲಯ ಕೂಡ ಅಚ್ಚಳಿ ತುಂಬ ಚಂದವಾಗಿ ಇನ್ನೂ ಕೂಡ ಉಳಿದಿರುವಂಥದ್ದು ಕಾಣ್ತೀವಿ. ಮತ್ತು ಕೋದಂಡರಾಮ ದೇವಾಲಯದಲ್ಲಿ ವಿರೂಪಾಕ್ಷ ದೇವಾಲಯದ ಎಲ್ಲ ಬಗೆಯ ಆಚರಣೆಗಳು ಇವತ್ತು ಕೂಡ ಮುಂದುವರೆದಿರೋದನ್ನು ನಾವು ಕಾಣಬಹುದು ಅನಿಸುತ್ತೆ. ಇದಿಷ್ಟು ನಮಗೆ ಈ ಧಾರ್ಮಿಕ ಸಂಘರ್ಷಗಳಂತ ಹೇಳ್ತಾರಲ್ಲ, ಧಾರ್ಮಿಕ ಸಂಘರ್ಷ ಅನ್ನೋದಕ್ಕಿಂತ ಇದು ಏಕೆ ಇದಾಯ್ತು ಅಂದರೆ ಅವರು ಸಹಜವಾಗಿಯೇ ಬಿಟ್ಟು ಹೋಗಿದ್ದರಿಂದ ಆಗಿರುವಂತಹದ್ದು ಅಂತ ನಾವು ಹೇಳ್ಬೋದು. ಯಾಕಂದರೆ ಎಲ್ಲ ಮೂರ್ತಿಗಳು ಇವುಗಳನ್ನು ಕೂಡ ಎಲ್ಲ ಗರ್ಭಗುಡಿಗಳಲ್ಲಿ ನಮಗೆ ಮೂರ್ತಿಗಳು ಸಿಕ್ಕೋದಿಲ್ಲ. ಸಹಜವಾಗಿ ತಗೊಂಡು ಹೋಗಿರಬೇಕು, ಅಲ್ಲಿಗೆ ಸ್ಥಳಾಂತರಗೊಳಿಸಿರಬೇಕು ಅಂತ ಒಂದು. ಇಲ್ಲಾಂದರೆ ಉಳಿದಿದ್ದರೆ ಕೆಲವು ಭಗ್ನವಾಗಿರ್ಬೇಕು. ಈಗ ನೋಡಿ, ನಮಗೆ ಉಗ್ರ ನರಸಿಂಹ ಅಂತ ಕರಿತೀವಿ, ಅದನ್ನು ಆ್ಯಕ್ಚುಲಿ ಲಕ್ಷ್ಮೀ ನರಸಿಂಹ.
ಅಂಥವು ಕೆಲವು ಮುಕ್ಕಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಇನ್ನೊಂದು ನಮ್ಮ ಜನರಲ್ಲಿರುವಂತಹ ಒಂದು ನಂಬಿಕೆಗಳು, ಮೂಢನಂಬಿಕೆ ಅಂತ ಹೇಳ್ಬೋದು, ಅವುಗಳ ಹಿನ್ನೆಲೆಯಲ್ಲಿ ಕೂಡ ಮೂರ್ತಿಗಳನ್ನು ಒಡೆಯುವಂಥದ್ದು. ಈಗೇನು ನಿಧಿ ಇದೆ, ನಿಧಿ ಹಿನ್ನೆಲೆಯಲ್ಲಿ ಒಡೆಯುವಂತಹ ಒಂದು ಸಂಪ್ರದಾಯ ಇದೆ. ಅದು ನಮ್ಮ ಸ್ಮಾರಕಗಳನ್ನು ಧಕ್ಕೆ ಮಾಡುವಲ್ಲಿ ದೊಡ್ಡ ಅಪರಾಧವಾಗಿ ಮುಂದುವರಿಯುವಂಥದ್ದು ನಾವು ಕಾಣ್ತೀವಿ ಅನಿಸುತ್ತೆ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.